ಸಿನಿಮಾ ಕತೆಗಳು ಸೌಂಡ್ ಮಾಡಬೇಕೆ ಹೊರತು ಸಿನಿಮಾದ ಹಿಂದಿನ ಕತೆಗಳು ಸಿನಿಮಾದವ್ರ ಕತೆಗಳು ಸೌಂಡ್ ಮಾಡಬಾರ್ದು ಅಂತ. ಅನ್ಫಾರ್ಚುನೇಟ್ಲಿ ಇವತ್ತು ಆ ಥರದೊಂದು ಇನ್ಸಿಡೆಂಟ್ ಆಯ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ಅದ್ರ ಬಗ್ಗೆ ವಿವರವಾಗಿ ಮಾತಾಡೋಣ. ಅದನ್ನ ಹೊರತುಪಡಿಸಿದ್ರೆ ನಿಮ್ಗೆಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೊಂದು ಕರಾವಳಿಯ ಬಹಳ ಹಳೆಯ ಇತಿಹಾಸ ಇರುವಂತ ಜಾನಪದ, ನೂರಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಒಂದು ಕಂಬಳ ಅನ್ನುವ ಒಂದು ಗ್ರಾಮೀಣ ಕ್ರೀಡೆಯ ಮೇಲೆ ಮಾಡಿರುವಂತ ಒಂದು ಕತೆ. ಸೊ ಹಾಗಾಗಿ ತುಂಬಾ ಜನ ಪ್ರಯತ್ನ ಪಟ್ಟಿದ್ದಾರೆ. ರೂರಲ್ ಸ್ಪೋರ್ಟ್ಸ್ ಮೇಲೆ, ಕಂಬಳದ ಮೇಲೆ ಕತೆ ಮಾಡಬೇಕು, ಸಿನಿಮಾ ಮಾಡಬೇಕು ಅಂತ ತುಂಬಾ ಜನ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಇದೆಲ್ಲದಕ್ಕಿಂತ ಬೇರೆದಾದ ಒಂದು ಸಿನಿಮಾ ಅಂತ ನಾನು ನಂಬ್ತೀನಿ. ಇದಕ್ಕೆ ಸಿಕ್ಕಾಪಟ್ಟೆ ಜನರ ಶ್ರಮ ಇದೆ. ನಾನೊಬ್ಬ ಅಥವಾ ನಿರ್ಮಾಣ ಸಂಸ್ಥೆ ಒಂದರಿಂದ ಆಗೋದಿಲ್ಲ. ಸಿಕ್ಕಾಪಟ್ಟೆ ಜನರ ಶ್ರಮ ಇದೆ. ಕಲಾವಿದರು ಕೆಲಸ ಮಾಡಿದ್ದಾರೆ, ಕಾರ್ಮಿಕರು ಕೆಲಸ ಮಾಡಿದ್ದಾರೆ, ಟೆಕ್ನಿಷಿಯನ್ಗಳು ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವತ್ತೋ ಕರಾವಳಿ ಬರ್ಬೇಕಿತ್ತು, ಸಾಕಷ್ಟು ಬಾರಿ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ. ಇಲ್ಲ, ರಿಲೀಸ್ ಡೇಟ್ ನಾವು ಫಸ್ಟ್ ಒಂದೇ ಅನೌನ್ಸ್ ಮಾಡಿದೀವಿ. ಅದೇ ಡೇಟ್ಗೆ ಸ್ಟಿಕ್ ಆನ್ ಆಗ್ತಾ ಇದೀವಿ. ಡಿಲೇ ಆಗೋದಕ್ಕೆ ಖಂಡಿತವಾಗ್ಲೂ ಅವ್ರ ಕಾರಣ ಅಲ್ಲ. ಡಿಲೇ ಆಗೋದಕ್ಕೆ ನೂರಾರು ಕಾರಣ ಇದೆ. ಅದೇನು ಅಂತಂದ್ರೆ, ಈ ತರದ ಒಂದು ಬ್ಯಾಕ್ ಡ್ರಾಪ್ ಇರೋ ಫಿಲ್ಮ್, ಐ ಆಮ್ ಶೋರ್ ನಿಮ್ಗೆ ಟ್ರೈಲರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಇದರಲ್ಲಿ ನೂರಾರು ಕೋಣಗಳಿದಾವೆ, ಕಂಬಳಗಳಿದಾವೆ, ಜನ ಇದ್ದಾರೆ. ಪ್ರತಿ ಫ್ರೇಮ್ ಅಲ್ಲೂ ಎಷ್ಟು ಎಫರ್ಟ್ ಇದೆ ಅಂತ ಐ ಆಮ್ ಶೋರ್ ನಿಮ್ಗೆಲ್ಲ ಕಾಣಿಸ್ತಿದೆ. ಅದ್ರ ಮೇಕಿಂಗ್ ಪ್ರಾಸೆಸ್ ಟೈಮ್ ತಗೋತೆ ಹೊರತು ಪ್ರಜ್ವಲ್ ಅವ್ರು ಯಾವುದೇ ಕಾರಣಕ್ಕೂ ಟೈಮ್ ತಗೊಳ್ಳಿಲ್ಲ. ಅವರ ಅಭಿಮಾನಿಗಳು ಒಂದು 100 ಜನ ಬರ್ತಾರೆ ಅಂತಾನು ಇನ್ಫಾರ್ಮ್ ಮಾಡಿದ್ರು. ಅವ್ರಗಳಿಗೆ ಪಾಸು, ಅವ್ರುಗಳು ಬರೋದಕ್ಕೆ ವ್ಯವಸ್ಥೆನೂ ಆಗಿತ್ತು. ಆಮೇಲೆ ಇಲ್ಲಿ ಬಂದಿರೋರು ಅಭಿಮಾನಿಗಳು ಅಂತ ಯಾರ್ಯಾರು ಹೇಳ್ತಾ ಇದ್ದಾರಲ್ಲ, ಅವರೆಲ್ಲರೂ ನನಗೂ ಗೊತ್ತಿರೋ ಹುಡುಗರೆ, ನನ್ನ ಸ್ನೇಹಿತರೆ. ನಮ್ಮ ಅಭಿ ಅಂತ ಇಲ್ಲೊಬ್ಬ ಹುಡುಗ ಮಾತಾಡ್ತಿದ್ನಲ್ಲ, ಅವನು ಪ್ರಜ್ವಲ್ ಅವ್ರ ಅಸಿಸ್ಟೆಂಟು. ಆಮೇಲೆ ಇನ್ನೊಬ್ರು ನಮ್ಮ ದೇವು, ಇವರೆಲ್ಲ ನಮ್ಮ ಆತ್ಮೀಯ ಹುಡುಗರೆ. ಪ್ರಜ್ವಲ್ ಅವ್ರ ಜೊತೆಗೆ ಇರೋರು ಇವರು. ಸೊ ಅವ್ರು ಯಾಕೆ ಸಡನ್ ಆಗಿ ಬರಬಾರ್ದು ಅಂತ ಡಿಸೈಡ್ ಮಾಡಿದ್ರು ಅಂತ ನನ್ ಪ್ರಾಮಾಣಿಕವಾಗಿ ಗೊತ್ತಿಲ್ಲ. ಅವ್ರದ್ದೊಂದು ಸಣ್ಣ ಡಬ್ಬಿಂಗ್ ಇಶ್ಯೂ ಒಂದಿತ್ತು. ಅವ್ರ ವಾಯ್ಸ್ ಸೂಟ್ ಆಗತ್ತಾ ಆಗಲ್ವಾ, ಯಾಕಂದ್ರೆ ಮಂಗಳೂರು ತರದ ಭಾಷೆ ಆಗಿರೋದ್ರಿಂದ 100% ಸೂಟ್ ಆಗಬಹುದಾ ಆಗಲ್ವಾ, ಇನ್ನೂ ಸ್ಪೇಸ್ ಇದೆ, ಇನ್ನೂ ಡಬ್ಬಿಂಗ್ ಮಾಡಬೇಕು ನಾವು ಅಂತಾನೆ ಇದೀವಿ. ಇನ್ನು ನಮ್ಮ ಡಬ್ಬಿಂಗ್ ಸ್ಟುಡಿಯೋನ ಬ್ಲಾಕ್ ಮಾಡಿ ಇಟ್ಟಿದೀವಿ. ಇನ್ನು 24ಕ್ಕೆ ರಿಲೀಸ್ ಇರೋದ್ರಿಂದ ಒಂದ್ಸತಿ ಎಫರ್ಟ್ ಹಾಕ್ಬಹುದು, ಚೆನ್ನಾಗಿ ಬಂದ್ರೆ ಅದನ್ನ ಇಟ್ಕೊಳ್ಳೋಣ ಅಂತ ಅನ್ನೋದು ಒಂದು ಥಾಟ್ ಇದೆ. ಆದ್ರೆ ಸಡನ್ ಆಗಿ ಈ ತರದ್ ಇವರೆಲ್ಲ ಗೊತ್ತಿರೋರೆ. ಆಮೇಲೆ ಇವ್ರು ಯಾರು ಬೇರೆಯವರಲ್ಲ, ಇವ್ರು ಯಾರು ನಮ್ಗೆ ಗೊತ್ತಿಲ್ಲದೆ ಇರೋರಲ್ಲ, ಎಲ್ಲಿಂದನೋ ಉದ್ಭವ ಆಗಿರೋರಲ್ಲ. ಗೊತ್ತಿರೋರನ್ನೇ ಈ ತರ ಬಂದು ಮಾಡೋದಕ್ಕೆ ಕಾರಣ ಏನು ಅಂತ ನಂಗೆ ನಿಜವಾಗ್ಲೂ ಗೊತ್ತ. ಅವರೆಲ್ಲರೂ ಈ ಟ್ರೈಲರ್ನ ಎಂಜಾಯ್ ಮಾಡಬೇಕು ಅಥವಾ ಈ ತರದೊಂದು ಸಮಾರಂಭ ಸೆಲೆಬ್ರೇಟ್ ಮಾಡಬೇಕು ಅಂತ ಬಂದವರು. ಆಮೇಲೆ ನಾವು ಪ್ರತಿ ಸಲನೂ ಹೇಳ್ಕೊಂಡ್ ಬಂದಿದೀವಿ, ನೋಡಿ ಇದು ಸಿನಿಮಾ ಟೈಟಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದು ಪ್ರಜ್ವಲ್ ಅವ್ರದೇ ಸಿನಿಮಾ. ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅಂತ ಹೆಸರಿದೆ ಬಿಟ್ರೆ 25, 30, 40 ವರ್ಷದಿಂದ ಕೆಲಸ ಮಾಡಿರೋ ಶ್ರೀಧರ್ ಸರ್ ಹೆಸರಿಲ್ಲ, ಮಿತ್ರ ಸರ್ ಹೆಸರಿಲ್ಲ, ರಾಜ್ ಶೆಟ್ಟರ್ ಹೆಸರಿಲ್ಲ. ಯಾಕೆ ಅಂತಂದ್ರೆ ಒಂದು ಪ್ರೊಟ್ಯಾಗನಿಸ್ಟ್, ಒಂದು ಕಥಾನಾಯಕ ಅಂತ ನಾವು ಪಾತ್ರಕ್ಕೆ ಆಯ್ಕೆ ಮಾಡಿ ಮುಂದಕ್ಕೆ ಹೋದ್ಮೇಲೆ ಅದೇ ತರನೇ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಆದ್ರೆ ಈ ತರದೊಂದು ಘಟನೆ ಮಾಡ್ಬೇಕು ಅಂತ ಅನ್ಕೊಂಡೆ ಬಂದಾಗ ಕಾಣಿಸ್ತಿದೆ. ಅದು ಯಾಕೆ ಅಂತ ಅನ್ನೋ ಪ್ರಶ್ನೆ ನನಗೂ ಇದೆ. ನಾನು ಖಂಡಿತವಾಗ್ಲೂ ಇದು ಯಾಕೆ ಆಗಿರ್ಬೋದು ಅಂತ ಕೇಳ್ತೀನಿ. ನಮ್ ಜೊತೆ ಏನೇ ಭಿನ್ನಾಭಿಪ್ರಾಯ ಇದ್ರೂನು ಅದನ್ನ ಕೂತು ಮಾತಾಡೋದಕ್ಕೆ ಒಂದು ಜಾಗ ಅಂತಿರುತ್ತೆ, ಒಂದು ವೇದಿಕೆ ಅಂತಿರುತ್ತೆ. ಒಂದು ಸಮಾರಂಭಕ್ಕೆ ಬಂದು ಯಾಕೆ ಹಿಂಗ್ ಮಾಡ್ತಿದ್ದೀರಾ, ಅಭಿಮಾನಿಗಳ ಕಾಳಜಿ ನಮಗೂ ಅರ್ಥ ಆಗುತ್ತೆ. ನಾನು ಫಸ್ಟ್ ಸಿನಿಮಾ ಅಂಬರೀಶ್ ಅವ್ರ ಜೊತೆ ಮಾಡಿರೋದು. ನಾನು ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಿದ್ದು ಅಂಬರೀಶ್ ಅವರು, ಸುದೀಪ್ ಸರ್ ಪ್ರೊಡ್ಯೂಸ್ ಮಾಡಿದ್ರು. ಸುದೀಪ್ ಸರ್ ಜೊತೆ ನಾನೊಂದು 10 ವರ್ಷ ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಇಲ್ಲಿರುವ ಪ್ರತಿ ಮೀಡಿಯಾದವರು, ಪ್ರತಿ ಮಾಧ್ಯಮ ಮಿತ್ರರು, ಪ್ರತಿ ಟೆಕ್ನಿಷಿಯನ್ಸ್ ಯಾರಿದ್ದಾರೆ ನನಗೆ 1 to 1 ಪರಿಚಯ ಇದ್ದಾರೆ. ನೀವೆಲ್ಲರೂ ನನ್ನ ಸಹಾಯಕ ನಿರ್ದೇಶಕನಿಂದ ನಿರ್ದೇಶಕನಾಗೋವರೆಗೂ, ಅಂಬಿನಿಂಗ್ ವಯಸ್ಸಾಯ್ತು ಮಾಡೋವರೆಗೂ ನನ್ನ ನೋಡಿದ್ದೀರಾ. ಆದ್ರೆ ಈ ತರದ ಘಟನೆ ನಾನು ಎಲ್ಲೂ ನೋಡಿಲ್ಲ. ಹಾಗಾಗಿ ನನಗೂ ಒಂದು ಹೊಸ ಅನುಭವ ಇದು. ಪೇಮೆಂಟ್ ಸೆಟ್ಲ್ ಆಗಿಲ್ಲ ಅನ್ನೋ ಇಶ್ಯೂ ಇದೆ. ಪ್ರಜ್ವಲ್ ಅವ್ರಿಗೆ 1,25,00,000 ಮಾತಾಡಿದ್ವಿ, 1 crore ಕೊಟ್ಟಿದೀವಿ. ಇನ್ನೂ 25 lakhs ಬ್ಯಾಲೆನ್ಸ್ ಇದೆ. ಅದನ್ನ ಕೊಡ್ತೀವಿ ಅಂತ ಮಾತಾಡ್ಕೊಂಡಿದೀವಿ. ಅವರು ಸರಿ ಅಂತ ಒಪ್ಕೊಂಡಿದ್ದಾರೆ. ಟ್ರೈಲರ್ ಆದ್ಮೇಲೆ ಅವ್ರ ಹತ್ರ ಹೋಗಿ ಡಬ್ ಮಾಡಿ ಉಳಿದಿರೋದು ಏನಿದೆ ನಾವು 4 ಗೋಡೆ ನಡುವೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಅವ್ರಿಗೆ ಮಾತಾಡಿದೀವಿ. ಇದು ಕಮ್ಯುನಿಕೇಟ್ ಆಗಿದೆ. ಆದ್ರೆ ಅದಾದ್ಮೇಲೆ ಅವ್ರ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ. ಅದು ಕಥೆಯಲ್ಲೇ ಮಹಾವೀರ ಅನ್ನುವ ಪಾತ್ರ ಇದೆ. ಈ ಪಾತ್ರನ ಯಾರಾದ್ರೂ ವೆಲ್ ನೋನ್ ಆಕ್ಟರ್, ಪಾತ್ರಕ್ಕೆ ಸೂಟ್ ಆಗುವಂತವ್ರು, ಯಾರಾದ್ರೂ ತುಂಬಾ ಸ್ಟೇಚರ್ ಇರುವಂತವ್ರು, ಕರಾವಳಿ ಭಾಗದವರು ಮಾಡಬೇಕು ಅಂತ ಮೊದಲಿಂದನೂ ಐಡಿಯಾ ಇತ್ತು. ಅವಾಗ್ಲೂ ಇತ್ತು, ಇವಾಗ್ಲೂ ಇದೆ. ನಮ್ಮ ಪುಣ್ಯಕ್ಕೆ ಅವ್ರು ಬಂದ್ರು.
ಪ್ರಜ್ವಲ್ ಅವ್ರಿಗೆ ಬಹಳ ಕ್ಲಾರಿಟಿಯಾಗಿ ಹೇಳಿದ್ವಿ, ಈ ಪಾತ್ರನ ಯಾರಾದ್ರೂ ಒಂದು ಬಹಳ ಯೂನಿಕ್ ಸ್ಟೇಜ್ ಇರೋರು ಮಾಡಬೇಕು, ಅವ್ರು ನೋಡಿದ್ರೆ ಕಂಬಳ ಪ್ರಪಂಚದವರು ಅಂತ ಅನ್ನಿಸ್ಬೇಕು, ಅವ್ರ ತರದವರೇ ಮಾಡಬೇಕು ಅಂತ ಮಾತಾಡಿದ್ವಿ. ಹಾಗೆ ಅದ್ರ ಬಗ್ಗೆ ಏನು ಕನ್ಫ್ಯೂಷನ್ ಇಲ್ಲ. ಪೋಸ್ಟ್ ಪ್ರೊಡಕ್ಷನ್ ಶುರು ಆಗ ಮುಂಚೆ ಫುಲ್ ಫಿಲ್ಮ್ ನೋಡಿದ್ರು. ಹಿ ಲೈಕ್ ಇಟ್. ಹಿ ಸೆಡ್ ಇಟ್ ವಿಲ್ ಬಿ ದಿ ಬೆಸ್ಟ್ ಫಿಲ್ಮ್ ಆಫ್ ಮೈ ಲೈಫ್. ನನ್ನ ಜೀವನದಲ್ಲಿ ಒಂದು ಅದ್ಭುತ ಕತೆ ಇದು, ನನ್ನ ಜೀವನದಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಫಿಲ್ಮ್ ಆಗುತ್ತೆ ಗುರು, ಐ ಆಮ್ ಸೋ ಹ್ಯಾಪಿ ಅಂತ ನಮ್ಮ ಆಫೀಸಿಗೆ ಬಂದು ನಮ್ಮ ಹತ್ರ ಒಂದು ಬೆಳಗಿನ ಜಾವ 2 ಗಂಟೆವರೆಗೂ ನಮ್ಮ ಆಫೀಸಲ್ಲಿ ಇದ್ರು, ಮಾತಾಡಿದ್ರು. ಹೀಸ್ ಬೇಸಿಕ್ಲಿ ವೆರಿ ಹ್ಯಾಪಿ ಅಬೌಟ್ ದ ಫಿಲ್ಮ್. ಇಲ್ಲ, ರಿಲೀಸ್ ಡೇಟ್ ನಾವು ಫಸ್ಟ್ ಒಂದೇ ಅನೌನ್ಸ್ ಮಾಡಿದೀವಿ, ಅದೇ ಡೇಟ್ಗೆ ಸ್ಟಿಕ್ ಆನ್ ಆಗ್ತಾ ಇದೀವಿ. ಡಿಲೇ ಆಗೋದಕ್ಕೆ ಖಂಡಿತವಾಗ್ಲೂ ಅವ್ರ ಕಾರಣ ಅಲ್ಲ. ಡಿಲೇ ಆಗೋದಕ್ಕೆ 100 ಕಾರಣ ಇದೆ. ಅದೇನು ಅಂತಂದ್ರೆ, ಒಂದು ಈ ತರದ ಒಂದು ಬ್ಯಾಕ್ ಡ್ರಾಪ್ ಇರೋ ಫಿಲ್ಮ್, ಐ ಆಮ್ ಶೋರ್ ನಿಮ್ಗೆ ಟ್ರೇಲರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಇದರಲ್ಲಿ 100 ಕೋಣಗಳಿದಾವೆ, ಕಂಬಳಗಳಿದಾವೆ, ಜನ ಇದ್ದಾರೆ, ಪ್ರತಿ ಫ್ರೇಮ್ ಅಲ್ಲೂ ಎಷ್ಟು ಎಫರ್ಟ್ ಇದೆ ಅಂತ ಐ ಆಮ್ ಶೋರ್ ನಿಮ್ಗೆಲ್ಲ ಕಾಣಿಸ್ತಿದೆ. ಅದ್ರ ಮೇಕಿಂಗ್ ಪ್ರಾಸೆಸ್ ಟೈಮ್ ತಗೋತೆ ಹೊರತು ಪ್ರಜ್ವಲ್ ಅವ್ರು ಯಾವುದೇ ಕಾರಣಕ್ಕೂ ಟೈಮ್ ತಗೊಳ್ಳಿಲ್ಲ. ಇದ್ರಲ್ಲಿ ನಾನೊಂದು ಕ್ಯಾಮಿಯೋ ಪ್ಲೇ ಮಾಡ್ತಾ ಇದ್ದೀನಿ, ಒಂದು ಇಂಪಾರ್ಟೆಂಟ್ ರೋಲ್. ಅಂಡ್ ಇದರ ಪೋಸ್ಟರ್ ಇಂದ ಹಿಡಿದು ಇದರಲ್ಲಿರುವಂತ ಟೈಟಲ್ ಇಂದ ಹಿಡಿದು ಎಲ್ಲದೂ ಕೂಡ ಅವ್ರ ಹೆಸರಲ್ಲಿರೋದು. ಅಂಡ್ ನನಗೆ ಅದು ಗೊತ್ತಿತ್ತು ಕೂಡ. ಅಂಡ್ ಈ ಸಿನಿಮಾ ಮಾಡಿದ್ಮೇಲೆ, ಅಂದ್ರೆ ನೀವು ಒಂದು ಪ್ರಶ್ನೆ ಕೇಳಿದ್ರೆ, ಅಂದ್ರೆ ನಾ ಬಂದ್ಮೇಲೆ ಇರು ಸುಮರ್ ಸಾಯ್ತಾ ಅಂತ. ಅಂಡ್ ನಾನು ಇವರ ಮೊದಲ ಚಾಯ್ಸ್ ಆಗಿರ್ಲಿಲ್ಲ, ನನಗಿಂತ ದೊಡ್ಡ ನಟರು ಇವರ ಮೊದಲ ಚಾಯ್ಸ್ ಆಗಿತ್ತು. ಬಟ್ ಬೇರೆ ಬೇರೆ ಕಾರಣಗಳಿಂದ ಅವ್ರು ಆಗದೇ ಇದ್ದ ಕಾರಣಕ್ಕೆ ಕೊನೆಗೆ ನಾನ್ ಬಂದಿತ್ತು. ಹಾಗಾಗಿ ಆ ರೋಲ್ ಮೊದಲಿಂದ ಇತ್ತು. ಇಟ್ಸ್ ನಾಟ್ ದಟ್ ಅದೊಂದು ಪಾತ್ರ, ಅದು ಬರವಣಿಗೆಯಲ್ಲೇ ಆ ಒಂದು ಪಾತ್ರ ಇದೆ. ನನಗೆ ಏನ್ ಸರ್, ನಾನು ಇಲ್ಲಿ ಕಾಂಪಿಟೇಷನ್ ಮಾಡಕ್ ಬಂದಿಲ್ಲ ಸರ್, ಯಾರ ಜೊತೆನೂ ಕಾಂಪಿಟೇಷನ್ ಇಲ್ಲ. ನಾವು ಸಿನಿಮಾ ಮಾಡ್ತಾ ಇದ್ವಿ. ಅಂಡ್ ನಾನು ಟೆಕ್ನಿಷಿಯನ್ ಫಸ್ಟ್. ನನಗೂ ಗೊತ್ತು ಒಬ್ಬ ಮನುಷ್ಯ ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ಶ್ರಮ ಪಡ್ತಾನೆ, ಎಷ್ಟು ಬದುಕುಗಳು ಅದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ. ನನ್ನ ಒಬ್ಬನ ಜೀವನ, ನಂದೇನೋ ಹೆಸರು, ನಂದೇನೋ ಕಾಂಪಿಟೇಷನ್, ಇದ್ರಲ್ಲಿ ನಾನು ಒಪ್ಪಿಗೇನೂ ಇಲ್ಲ, ಇದನ್ನ ನಾನು ಸಮ್ಮತಿನೂ ಕೊಡಲ್ಲ. ಇದು ನನಗೆ ಸಿನಿಮಾ ಇಸ್ ಮಚ್ ಬಿಗರ್ ದೆನ್ ಮೀ ಸರ್. ನನ್ನ ಹೆಸರು ಹಾಕಿಲ್ಲ, ನಂದು ಏನು ಹಾಕಿಲ್ಲ ಅಂದ್ರೂ ಕೂಡ ಯಾರು ಬರಲ್ಲ ನನ್ನ ಕಡೆಯಿಂದ ಗ್ಯಾರಂಟಿ. ಮುಂದಿನ ಸಿನಿಮಾಗಳು ಗ್ಯಾರಂಟಿ ಯಾರು ಬರಲ್ಲ, ಯಾಕಂದ್ರೆ ಸಿನಿಮಾ ದೊಡ್ಡದು, ನಾವು ಅದನ್ನ ಕಲ್ತವ್ರು. ಐ ಥಿಂಕ್ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ದಟ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ದಿಸ್. ಒಬ್ಬ ಕುಂದಾಪುರದಿಂದ 9ನೇ ಕ್ಲಾಸಲ್ಲಿ ಮನೆ ಬಿಟ್ಟು ಓಡ್ ಬಂದು ಇವತ್ತೊಂದು ಇಷ್ಟು ದೊಡ್ಡ ಸಿನಿಮಾ ಮಾಡಿ, ಅಂಡ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಅದರ ಕ್ವಾಲಿಟಿ. ನೋಡಿ ಸರ್, ಇಡೀ ಇಂಡಿಯಾ ನೋಡುವಂತ ಒಂದು ಸಿನಿಮಾ ಮಾಡಿ ನಾವು ಮಾತಾಡ್ತಾ ಇರುವಂತ ಇಶ್ಯೂ ಇದಾಗಿದೆ ನೋಡಿದ್ರಲ್ವಾ. ಇಟ್ಸ್ ಸೋ ಸ್ಯಾಡ್, ಇಟ್ಸ್ ಸೋ ಸ್ಯಾಡ್. ಅವ್ರ ಹತ್ರ ಅವ್ರೇನಾದ್ರು ಸಿಟ್ಟಿಲ್ಲ ಅಂದ್ರೆ ನಾನು ಒಂದ್ಸಲ ಕೂತ್ಕೊಂಡು ಹೋದ್ರೆ ಮಾತಾಡಬೇಕು. ಅಂದ್ರೆ ಮನುಷ್ಯರ ತರ ಮಾತಾಡಿದ್ರೆ ಮಾತ್ರ ಮನುಷ್ಯತ್ವ ಇಂಪಾರ್ಟೆಂಟ್. ಹಾಗೆ ಮಾತಾಡಿದ್ರೆ ನಾವು ಮಾತಾಡ್ಬೋದು ಏನೋ. ಯಾಕಂದ್ರೆ ದಿಸ್ ಇಸ್ ಸೋ ಸ್ಯಾಡ್, ದಿಸ್ ಇಸ್ ಸೋ ಸ್ಯಾಡ್. ಸರ್ ಏನ್ ಸರ್ ಕಾಂಪಿಟೇಷನ್? ಯಾವ ಕಾಂಪಿಟೇಷನ್ ಹೇಳಿ? ನಮ್ದು ಒಪ್ಪಂದ ಸಿನಿಮಾ ಸರ್, ಆ ಹುಡುಗಿ ಮಾಡಿಲ್ವಾ? ಮಿತ್ರ ಸರ್ ಮಾಡಿಲ್ವಾ? ಹೆಂಗ್ ಕಾಣಿಸ್ತಾರೆ ಮಿತ್ರ ಸರ್? ಎಂತ ಒಳ್ಳೆ ಕಲಾವಿದ. ಶ್ರೀಧರ್ ಸರ್ ಮಾಡಿಲ್ವಾ ಸರ್? ಅವ್ರು ಎಷ್ಟು ಜನ ನೋಡಿದ್ದಾರೆ? ಏನ್ ಸರ್ ಅವ್ರಿಗೆಂತ ದೊಡ್ಡ ಕಲಾವಿದನ ಸರ್ ನಾನು? ಅವ್ರದ್ದು ಹೆಸರಿದೆಯಾ ಸರ್ ಪೋಸ್ಟರ್ ಅಲ್ಲಿ? ದಿಸ್ ಇಸ್ ಸೋ ಅನ್ಫಾರ್ಚುನೇಟ್, ದಿಸ್ ಇಸ್ ಸೋ ಅನ್ಫಾರ್ಚುನೇಟ್ ಸರ್, ದಿಸ್ ಇಸ್ ಸೋ ಅನ್ಫಾರ್ಚುನೇಟ್. ದಿಸ್ ಇಸ್ ತುಂಬಾ ಜನ ಕೇಳ್ತೀವಲ್ವಾ, ಯಾಕೆ ನಮ್ಮ ಇಂಡಸ್ಟ್ರಿ ಉದ್ಧಾರ ಆಗಲ್ಲ ಅಂತ. ಒಂದು ಕಾರಣ ಇದು ಕೂಡ. ಯಾಕಂದ್ರೆ ನಾವು ಕೊಲಾಬರೇಷನ್ ಇಲ್ಲ ಸರ್. ನನಗೆ ಈ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ಗೆ ದೊಡ್ಡ ಹೆಸರು ಬಂದ್ರೆ ನಾನು ಬಹಳ ಖುಷಿ ಸರ್. ಕನ್ನಡಕ್ಕೆ ಇನ್ನೊಬ್ಬ ನಟ, ಮತ್ತೊಬ್ಬ ಇನ್ನೂ ದೊಡ್ಡ ಸ್ಟಾರ್ ಆಗಿ ಬೆಳೆದ. ಮಿತ್ರ ಸರ್ಗೆ ಏನಾದ್ರು ಹೆಸರು ಬಂದ್ರೆ ಐ ಆಮ್ ಸೋ ಪ್ರೌಡ್, ಐ ಆಮ್ ಸೋ ಹ್ಯಾಪಿ. ಯಾಕಂದ್ರೆ ಆ ಕಲಾವಿದ ಡಿಸರ್ವ್ ಮಾಡ್ತಾನೆ. ಅವ್ರ ಹತ್ರ ಕಿತ್ಕೊಂಡು ನಾನು ಏನ್ ಸರ್ಗೆ ಸರ್, ನನಗೆ ಈ ಸಿನಿಮಾದಲ್ಲಾಗ್ಲಿ ಮುಂದೇನೋ ಹಿಂದೇನೋ ಮಾಡಿದ್ದೀನಿ. ನಾನು ಖಳನಾಯಕನಾಗೂ ಮಾಡಿದ್ದೀನಿ. ಅಲ್ಲೆಲ್ಲೂ ಕೂಡ ನನಗೆ ಕಟೌಟ್ ಹಾಕಿ ಅಂತ ಹೇಳಿಲ್ಲ. ಅಥವಾ ನಾನು ಸೂಪರ್ ಹಂಸು ಅಲ್ಲಿ ಕಾಮಿಡಿ ಆಗೋ ಮಾಡಿದ್ದೀನಿ. ಅಲ್ಲೆಲ್ಲೂ ಕೂಡ ನನ್ನ ಹೆಸರು ಪೋಸ್ಟರ್ ಬನ್ನಿ ಅಂತ ನಾನು ಕೇಳಿಲ್ಲ. ನನ್ನ ಜೀವನದಲ್ಲಿ ನಾನು ಅದನ್ನ ಮಾಡಲ್ಲ. ಮಾಡಿದ್ರೆ ಅವತ್ತು ನಾನು ಇಂಡಸ್ಟ್ರಿ ಬರಬೇಕು ಅಂತ ನಾನು ಭಾವಿಸ್ತೀನಿ. ಇದು ಇಡೀ ಕಥೆನ ಪ್ರಜ್ವಲ್ ಅವರ ಕಣ್ಣಿಗೆ ಕಟ್ಟುವ ಹಾಗೆ ನರೇಟ್ ಮಾಡಿದೀನಿ. ಪ್ರತಿ ಒಂದು ಸಿನಿಮಾದಲ್ಲಿರುವ ಎಲ್ಲ ಎಲಿಮೆಂಟ್ಗಳು ಅವ್ರಿಗೆ ಏನೇನಾಗುತ್ತೆ ಅಂತ ಕ್ಲಾರಿಟಿ ಇದೆ. ಶೆಟ್ಟರ್ ಆಲ್ರೆಡಿ ಹೇಳ್ದ ಹಾಗೆ ನಮ್ಮ ಹತ್ರ ನಾವು ಬೇರೆ ನಟರಿಗೂ ಕೇಳಿದ್ವಿ ಆ ಪಾತ್ರಕ್ಕೆ. ಆ ವಿಚಾರದಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ದಿ ಸಿನಿಮಾ ಇಸ್ ಅ ಕಲೆಕ್ಟಿವ್ ಕ್ರಾಫ್ಟ್ ಸರ್. ಇದರಲ್ಲಿ ಪ್ರತಿಯೊಂದನ್ನು ನಾವು ಆ ಕ್ಷಣಕ್ಕೆ ಸ್ಕ್ರಿಪ್ಟ್ ಅಲ್ಲಿ ಒಂದು ಕತೆ ಬರ್ದಿರ್ತೀವಿ. ಒಂದು ಕತೆ ಇರ್ಬೋದು, ಒಂದು ಪಾತ್ರ ಇರ್ಬೋದು, ಒಂದು ಡೈಲಾಗ್ ಇರ್ಬೋದು. ಆ ಕ್ಷಣಕ್ಕೆ ಇದು ಚೆನ್ನಾಗಿ ಅನಿಸ್ತಾ ಇದೆ, ಇದು ಕತೆಗೆ ಸೂಕ್ತ ಆಗ್ತಿದೆ ಅಂತ ಅನ್ಸಿದ್ರೆ ಅದೇ ತಾನೇ ಸರ್ ಒನ್ ಶಾಟ್ ಅಥವಾ ಒನ್ ಸೀನ್ ಅಥವಾ ಒನ್ ಫಿಲ್ಮ್ ಆಗೋದು. ಸೊ ಹಾಗಾಗಿ ಈ ಒಪ್ಪಂದಗಳು ಏನಿತ್ತು ಇದೆಲ್ಲವೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ ಸರ್. ಎಲ್ಲದಕ್ಕೂ ಸರ್ ಸಮಸ್ಯೆ ಇರಬಹುದು, ಸಮಸ್ಯೆ ಕೂತು ಪರಿಹರಿಸಿಕೊಳ್ಳೋದಕ್ಕೆ ಒಂದು ಜಾಗ ಇರುತ್ತೆ, ಅದಕ್ಕೆ ವ್ಯಕ್ತಿಗಳಿರ್ತಾರೆ. ಅವ್ರ ಸಮ್ಮುಖದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಯಾವ ಸಮಸ್ಯೆನೂ ಇರೋಲ್ಲ ಸರ್. ಸೊ ಹಾಗಾಗಿ ಇದು ಏನೇ ಇದ್ದಿದ್ರು
ಕೂತು ಮಾತಾಡಬಹುದಾಗಿತ್ತು ಅಂತ ಅನ್ನೋದು ಒಬ್ಬ ನಿರ್ಮಾಪಕನಾಗಿ ಒಬ್ಬ ನಿರ್ದೇಶಕನಾಗಿ ನನ್ನ ಒಪಿನಿಯನ್ ಸರ್. ಇದು ಆ ಕತೆ ಏನಿದೆ, ಚಂದ್ರಶೇಖರ್ ಬಡಿಯಪ್ಪ ಅವ್ರ ಕತೆ ಏನಿದೆ, ಅದರ ಆ ಕತೆ ಒಂದು 20% ಅಂದ್ರೆ ಇದು ಒಂದು 80% ಚೇಂಜ್ ಆಗಿರುವ ಒಂದು ಕತೆ. ಅದು ಐಡಿಯಾ ಆಗಿ ಮಾತ್ರ ಉಳ್ಕೊಂಡಿದೆ. ಹಾಗಾಗಿ ಅದರಲ್ಲಿರುವ ಪಾತ್ರಗಳಿರ್ಬೋದು, ಅದರಲ್ಲಿರುವ ಸ್ಕ್ರೀನ್ ಪ್ಲೇ ಇರ್ಬೋದು, ಡೈಲಾಗ್ ಇರ್ಬೋದು, ಅದೆಲ್ಲವೂ ಬದಲಾಗಿದೆ. ಸೊ ಹಾಗಾಗಿ ಆ ಕತೆಗೂ ಈ ಕತೆಗೂ ಕಂಪೇರ್ ಮಾಡೋದು ಇಟ್ ಇಸ್ ನಾಟ್ ರೈಟ್ ಅಂತ ನನ್ನ ಒಪಿನಿಯನ್. ಈಸ್ ವೆರಿ ಕೋಆಪರೇಟಿವ್, ಹಿ ಕೋಆಪರೇಟೆಡ್. ಶೂಟಿಂಗ್ ಅಲ್ಲಿ ನಮಗೂ ಅಥವಾ ಅವ್ರಿಗೂ ಅಥವಾ ಯಾವ್ದಕ್ಕೂ ಶೂಟಿಂಗ್ ಇವರೆಲ್ಲ ಇದ್ರಪ್ಪ, ಇವ್ರು ಬಂದಿದ್ರಲ್ಲ, ಅವರೆಲ್ಲರೂ ಶೂಟಿಂಗ್ ಅಲ್ಲಿ ಇದ್ರು, ಅವರೆಲ್ಲರೂ ಶೂಟಿಂಗ್ ಬಂದಿದ್ರು. ಅವ್ರೆಲ್ಲರಿಗೂ ಗುರುದತ್ ಕಡೆಗೆ ಫಿಲ್ಮ್ಸ್ ಇಂದ ಸಂಬಳ ಹೋಗಿದೆ. ಅವ್ರು ಯಾರು ನಮ್ಗೆ ಸ್ಟ್ರೇಂಜರ್ಸ್ ಅಲ್ಲ, ಅವರೇ ಬಂದು ಇವತ್ತು ಎದುರು ನಿಂತು ಇದೇನಿದು ಆಶ್ಚರ್ಯ ಅಂತ ಮಾತಾಡ್ತಾ ಇರೋದು ನನಗೆ ಆಶ್ಚರ್ಯ. ಅಂದ್ರೆ ಇದು ಕನ್ನಡದ ಒಳ್ಳೆಯ ಸಿನಿಮಾ, ಅದು ಮಾತ್ರ ನಮಗ್ ಗೊತ್ತಿರೋದು. ಅಂದ್ರೆ ಇದರಲ್ಲಿ ಈ ಸಿನಿಮಾನ ಎಷ್ಟು ಶ್ರೇಷ್ಠ ಮಾಡೋಕ್ ಸಾಧ್ಯನೋ ಅದೆಲ್ಲಾ ಪ್ರಯತ್ನಗಳನ್ನು ಕೂಡ ಟೆಕ್ನಿಕಲ್ ಟೀಮ್ ತುಂಬಾ ಚೆನ್ನಾಗಿ ಮಾಡಿದೆ. ಅಂದ್ರೆ ಈ ಸಿನಿಮಾನ ಯಾವತ್ತೂ ಕೂಡ ಇಲ್ಲ ಇಷ್ಟು ಸಾಕು ಅಂತ ಅನ್ಕೊಂಡಿಲ್ಲ. ಮತ್ತೆ ಮತ್ತೆ ಏನಾದ್ರೂ ಪಾಲಿಶ್ ಮಾಡೋದು, ಮತ್ತೆ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೆಲಸ ಮಾಡೋದು, ಮತ್ತೆ ಮತ್ತೆ ಸೌಂಡ್ ಇದ್ ಮಾಡೋದು. ಸೊ ಅಂತ ಬಹಳ ಪ್ರಯತ್ನಗಳನ್ನ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ನ ಮುಂದೆ ಇಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ನನಗೆ ಖುಷಿ ಇದೆ, ನನಗೆ ಈ ಸಿನಿಮಾದ ಭಾಗ ಆಗಿರೋದು ನನಗೆ ಬಹಳ ಹೆಮ್ಮೆ ಇದೆ. ಆದ್ರೆ ಆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ನಾವು ಲೈಟ್ ಬುದ್ಧ ಫಿಲ್ಮ್ಸ್ ಅಲ್ಲೂ ನಂಬಲ್ಲ, ಇವರಿಗೂ ನಂಬಿಕೆ ಇಲ್ಲ. ಅಂದ್ರೆ ಒಂದು ಒಳ್ಳೆ ಸಿನಿಮಾ ಆದ್ರೆ ಕ್ವಾಲಿಟಿ ಮೇಲೆ ಅದು ಟ್ರಾವೆಲ್ ಆಗ್ಬೇಕು ಬಿಟ್ರೆ ನಾವು ಫೋರ್ಸ್ ಮಾಡಕ್ ಬಹಳ ಕಷ್ಟ. ಈಗ ನಾನು ಕೇಳಿದೆ ಮದರ್ ಪ್ರಾಮಿಸ್ ರಿಲೀಸ್ ಆಗಿದೆ, ಬಹಳ ಚೆನ್ನಾಗಿದೆ ಅಂತ ನನಗೆ ರಿವ್ಯೂಗಳು ಬಂತು. ಸೊ ಅದು ಅಂತ ಸಿನಿಮಾಗಳು ಬಂದು ಅದು ಬೇರೆ ಕಡೆ ಟ್ರಾವೆಲ್ ಆಗ್ಬೇಕು, ಅಂದ್ರೆ ಕ್ವಾಲಿಟಿ ಮೇಲೆ ಜನ ಅದನ್ನ ತಗೊಂಡು ಹೋಗ್ಬೇಕು. ಕಾಂತಾರನ್ ಹಾಗೆ ಮಾಡಿದ್ದು, ಸೂಪ್ರಮ್ಸು ಹಾಗೆ ಆಗಿದ್ದು. ಸೊ ಆ ತರದ ಸಿನಿಮಾಗಳು ಮಾತ್ರ, ಯಾಕಂದ್ರೆ ಆಲ್ರೆಡಿ ಕ್ವಾಲಿಟಿ ಟೆಸ್ಟ್ ಆಗಿರುತ್ತೆ, ಜನ ನೋಡಿ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿರ್ತಾರೆ. ಹಾಗಾಗಿ ತುಂಬಾ ಈಸಿಲಿ ಟ್ರಾವೆಲ್ ಆಗುತ್ತೆ. ಅದೇ ಒಳ್ಳೆ ವಿಧಾನ ಅಂತ. ಇದು ಕನ್ನಡ, ಅಪ್ಪಟ ಕನ್ನಡದ ಸಿನಿಮಾ. ಅಂದ್ರೆ ಯಾವತ್ತು ಮೋಡಿ ಅದು ಜನಗಳ ನಿರ್ಧಾರ ಸರ್, ಯಾವತ್ತೂ ಕೂಡ. ಅಂದ್ರೆ ನಾವೊಂದು ಕತೆ ಮಾಡ್ತೀವಿ, ಅದು ಅದೇ ರೀತಿ ರೀಚ್ ಆಗುತ್ತಾ ಅಂತ ನಮ್ಗೆ ಯಾವತ್ತೂ ಗೊತ್ತಿರಲ್ಲ. ಅದೇ ಸಿನಿಮಾದ ದೊಡ್ಡ ಖುಷಿ ಕೂಡ. ಅಂದ್ರೆ ನಮ್ಗೆ ಗೊತ್ತಿಲ್ಲ, ಪ್ರತಿ ದಿವಸ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಈ ಸಿನಿಮಾದ ಬೆಸ್ಟ್ ಏನು ಅಂತ ಹೇಳಿದ್ರೆ, ಈ ಸಿನಿಮಾನ ನಾನು ನಿರ್ಮಾಪಕನಾಗಿ ನಿರ್ದೇಶಕನಾಗಿ ನನಗೆ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ತುಂಬಾ ಚಾಲೆಂಜ್ಗಳಿತ್ತು ಇದರಲ್ಲಿ. ಯಾವ್ದಾವ್ದೋ ಪ್ರಾಣಿಗಳ ಜೊತೆ ಡೀಲ್ ಮಾಡಬೇಕು, ಅದು ರೇಸ್ ಅಂತೆ, ಇನ್ನೊಂದಂತೆ, ಮತ್ತೊಂದಂತೆ, ಬಹಳ ಕಷ್ಟ. ಅದನ್ನ ನೆನಪಿಸ್ಕೊಂಡ್ರೆ, ನೋಡ್ತಾ ಇರೋದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಬಹಳ ಕಷ್ಟ ಆಗುತ್ತೆ. ಅದೆಲ್ಲದು ಆ ಒಂದು ಕಾರಣದಿಂದ ಅಷ್ಟು ಟೈಮ್ ತಗೋತು. ಅಂದ್ರೆ ಇದು ಬಹಳ ಸುಲಭವಾಗಿ ಮಾಡುವಂತ ಸಿನಿಮಾ ಅಲ್ಲ, ಇದು ಸೂಪರ್ ಅಲ್ಲ. ಅಂದ್ರೆ ಒಂದು ಜಾಗದಲ್ಲಿ ಹೋಗಿ ನಾವು ಶೂಟ್ ಮಾಡ್ಕೊಂಡ್ ಬರ್ತೀವಿ ಅನ್ನೋದಕ್ಕೆ ಇದ್ರಲ್ಲಿ ಬಹಳಷ್ಟು ಲೇಯರ್ಗಳ ಕೆಲಸ ಇದೆ. ಸೊ ಅದನ್ನ ಮಾಡಿರೋದಕ್ಕೆ ನಾನು ಮೊದಲಿಗೆ ಇವರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ, ಒಬ್ಬ ಕನ್ನಡದ ಒಬ್ಬ ಪ್ರೇಕ್ಷಕನಾಗಿ. ಸೊ ಈ ತರದ ಪ್ರಯತ್ನಗಳಾಗ್ಬೇಕು. ಈ ತರದ ಪ್ರಯತ್ನಗಳು ಯಾವಾಗಾದ್ರೂ ಕೂಡ ನಾನು ಜೊತೆಗೆ ನಿಲ್ತೀನಿ, ಅದು ಏನೇ ಆದ್ರೂ ಪರವಾಗಿಲ್ಲ, ಅದು ಕೊನೆ ತನಕ ಜೊತೆಗೆ ನಿಲ್ತೀನಿ. ಒಂದು ಕಥೆಯಲ್ಲಿರುವ ವಿಶೇಷತೆಯಿಂದಾಗಿ ಇನ್ನೊಂದು ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂದ್ರೆ, ಕಂಬಳ ಅನ್ನೋದು ಒಂದು 10 ಸೆಕೆಂಡಿನಲ್ಲಿ ಮುಗಿದು ಹೋಗುವಂತ ಒಂದು ಕ್ರೀಡೆ. ಆ 10 ಸೆಕೆಂಡ್ ಅಲ್ಲಿ ಮುಗಿದು ಹೋಗುವ ಸ್ಪೋರ್ಟ್ಸ್ ಹಿಂದೆ 10 ವರ್ಷದ ಶ್ರಮ ಇರುತ್ತೆ. ಆ ಶ್ರಮದ ಹಿಂದೆ ಒಂದು ಪ್ರಪಂಚ ಇದೆ. ಫರ್ಗೆಟ್ ಅಬೌಟ್ ವಿನ್ನಿಂಗ್ ದ ರೇಸ್. ಒಂದು ಜೊತೆಯ ಜೋಡಿ ಕೋಣವನ್ನ ಕಂಬಳದ ಗದ್ದೆಗೆ ತಗೊಂಡೋಗಿ ನಿಲ್ಲಿಸಬೇಕು ಅಂತಂದ್ರೆ 10 ವರ್ಷ ಆಗುತ್ತೆ. ಆ ಎಫರ್ಟ್ ಇದೆಯಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಒಂದು 10 ಸೆಕೆಂಡ್ ಅಲ್ಲಿ ಮುಗಿದು ಹೋಗುವ ಕ್ರೀಡೆಯ ಮೇಲೆ ಅದು ಯಾಕೆ ಅಷ್ಟು ಫ್ಯಾಸಿನೇಟ್ ಆಗಿ ಎಫರ್ಟ್ ಆಗ್ತಾನೆ? ಅವನ ಡ್ರೈವಿಂಗ್ ಫೋರ್ಸ್ ಯಾವುದು? ಅವನನ್ನ ಅಷ್ಟು ಇಲ್ಲ ನಾನು ಒಂದಲ್ಲ ಒಂದಿನ ಒಂದ್ ರೇಸ್ ಗೆಲ್ತೀನಿ ಅಂತ 10, 15, 20 ವರ್ಷದಿಂದ ಕಂಟಿನ್ಯೂಸ್ ಆಗಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಟ್ರಾವೆಲ್ ಮಾಡ್ತಾ ಇರುವ ಒಬ್ಬ ಸಾಮಾನ್ಯ ಮನುಷ್ಯರುಗಳು ನಮ್ಮ ಕರಾವಳಿಯಲ್ಲಿ, ಉಡುಪಿ, ಮಂಗಳೂರು, ಕುಂದಾಪುರ ಭಾಗದಲ್ಲಿ ಸಾವಿರಾರು ಜನ ಸಿಗ್ತಾರೆ. ಅವರ ಕತೆ ಅಂತ ಹೇಳ್ಬೋದು. ಹಾಗಾಗಿ ಇದು ವಿಶೇಷವಾದ ಕತೆ, ಹಾಗಾಗಿ ಇದು ಭಿನ್ನವಾಗಿ ನಿಲ್ಲುತ್ತೆ ಅಂತ ಹೇಳ್ತೀನಿ. ಐ ಥಿಂಕ್ ಅನಿಮಲ್ ಬೋರ್ಡ್ ಪರ್ಮಿಷನ್ ಲೆಟರ್ ಅಲ್ಲಿ ಇದೆ 250 ಜೊತೆ 246 ಜೊತೆ ಕೋಣಗಳು ಇಡೀ ಸಿನಿಮಾದಲ್ಲಿ ಬಳಕೆ ಆಗಿದೆ. ಇನ್ನೊಂದು ಶೆಟ್ರ್ ಎಫರ್ಟ್ ಬಗ್ಗೆ ನಾನು ತುಂಬಾ ಜನಕ್ಕೆ ಆಲ್ರೆಡಿ ಹೇಳಕ್ ಶುರು ಮಾಡ್ಬಿಟ್ಟಿದ್ದೀನಿ. ನನ್ ಪುಣ್ಯಕ್ಕೆ ಪುಣ್ಯಾತ್ಮ ಬಂದ್ರು. ಇವತ್ತು ಇಂಡಸ್ಟ್ರಿ ಫೇಸ್ ಮಾಡ್ತಾ ಇರೋ ಚಾಲೆಂಜಸ್ ಇರಬಹುದು, ಅಥವಾ ಚಿತ್ರರಂಗ ಒಟ್ಟಾರೆ ಆಗಿ ಅದು ಪ್ರದರ್ಶಕರಿಂದ ಹಿಡಿದು ಬರವಣಿಗೆ ಹಂತದವರೆಗೂ ಇರುವ ಚಾಲೆಂಜಸ್ ಇದೆಯಲ್ಲ, ಅದನ್ನೆಲ್ಲ ಫೇಸ್ ಮಾಡಿ ಸಿನಿಮಾ ಮಾಡೋದೇ ದೊಡ್ಡ ವಿಷಯ. ಆ ತರದ್ರಲ್ಲಿ ಅದು ಈ ತರದ ಸಿನಿಮಾಕ್ಕೆ ಕಲಾವಿದರು ಮತ್ತು ಟೆಕ್ನಿಷಿಯನ್ಗಳ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ. ಅದು ಶೆಟ್ರ್ ಇರ್ಬೋದು, ಮಿತ್ರಾ ಸರ್ ಇರ್ಬೋದು, ರಮೇಶ್ ಇಂದ್ರ ಸರ್ ಇರ್ಬೋದು, ಸಂಪದ ಅವ್ರು ಇರ್ಬೋದು, ಸುಷ್ಮಿತಾ ಅವ್ರು ಇರ್ಬೋದು, ನನ್ನ ಟೆಕ್ನಿಷಿಯನ್ಗಳು ಇರ್ಬೋದು, ಎಲ್ರು ಅವರ ಸಪೋರ್ಟ್, ಜಸ್ಟ್ ಒನ್ ಬಿಲೀವ್, ಈ ಮನುಷ್ಯ ಒಂದ್ ಒಳ್ಳೆ ಫಿಲ್ಮ್ ಮಾಡಬಹುದು, ಇವನ ಹತ್ರ ಒಂದ್ ಒಳ್ಳೆ ಕತೆ ಇದೆ ಅನ್ನೋ ಒಂದು ನಂಬಿಕೆಯಿಂದ ಅವ್ರ ಜೊತೆಗೆ ನಿಂತಿದ್ದಾರೆ.
ಐ ಫಾರ್ ಎವರ್ ಐ ವಿಲ್ ಬಿ ಗ್ರೇಟ್ಫುಲ್ ಟು ದೆಮ್. ಅಂದ್ರೆ ಇವರು ಕೂಡ ಕರಾವಳಿಯ ಭಾಗದವರೇ, ಕುಂದಾಪುರದವರೇ. ಹಾಗಾಗಿ ಇವರಿಗೂ ಕೂಡ ಅಲ್ಲಿನ ಆಚಾರ ವಿಚಾರಗಳು ಗೊತ್ತಿದ್ದ ಕಾರಣದಿಂದಾಗಿ ಒಂದು ಕ್ರೀಡೆ ಏನಿದೆ, ಆ ಕ್ರೀಡೆ ಅದರ ಜೊತೆಗೆ ಅಲ್ಲಿರುವಂತಹ ಜನಗಳು, ಆ ಸಾಕೋನಿರ್ಬೋದು, ಓಡಿಸೋನಿರ್ಬೋದು, ಅದರ ಯಜಮಾನ ಇರ್ಬೋದು, ಆ ಸಂಬಂಧಗಳು ಅದ್ರ ಸುತ್ತ ಹೋಗಿದ್ದಾರೆ. ಹಾಗಾಗಿ ಆ ತರದ ಯಾವುದೇ ಇದು ಇರ್ಲಿಲ್ಲ, ನನಗೆ ಯಾವುದೇ ರೀತಿಯ ಕಾನ್ಫ್ಲಿಕ್ಟ್ ಇರಲಿಲ್ಲ. ಬಿಕಾಸ್ ಹಿ ಇಸ್ ಅ ವೆರಿ ಗುಡ್ ರೈಟರ್. ನಮ್ಮ ಉಡುಪಿ ಉದ್ಯಾವರದಲ್ಲಿರುವ ಒಂದು ಜಾಗ ಕಟಪಾಡಿ ಅಂತ. ಕಟಪಾಡಿಯ ಕಂಬಳಕ್ಕೆ ಒಂದು 700 ವರ್ಷಗಳ ಇತಿಹಾಸ ಇದೆ ಮ್ಯಾಮ್. 700 ವರ್ಷಗಳಿಂದ ಕಟಪಾಡಿಯ ಕಂಬಳ ಅಂತ ಅನ್ನೋದು ಕರಾವಳಿಯ ಸಾಂಪ್ರದಾಯಿಕ ಕಂಬಳಗಳಲ್ಲಿ ಒಂದು. ಸಾಂಪ್ರದಾಯಿಕ ಕಂಬಳ ಅಂತಂದ್ರೆ ಅದಕ್ಕೆ ಅದರದ್ದೇ ಆದ ವಿಧಿವಿಧಾನಗಳಿವೆ. ಯಾರು ಕೋಣ ಫಸ್ಟ್ ಇಡಬೇಕು, ಯಾರು ಯಾವ ಚೇರಲ್ಲಿ ಕೂರ್ಬೇಕು, ಯಾರು ಹಿಂದೆ ಇರಬೇಕು, ಯಾರು ಮುಂದೆ ಇರಬೇಕು, ಯಾರು ಚಂಡೆ ಬಡಿಬೇಕು, ಯಾರು ವಾಲ್ಗ ಓದಬೇಕು ಅನ್ನೋದು ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ವಿಧಿವಿಧಾನಗಳಿದ್ದಾವೆ. ಅದೆಲ್ಲವನ್ನ ಒಂದೇ ಕುಟುಂಬ ಅಷ್ಟೂ ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದೆ. ಹಾಗಾಗಿ ನಾವು ಫಸ್ಟ್ ಹೋಗಿ ನೋಡಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಆ ತರದ ಕತೆ ನಾನು ಕುಂದಾಪುರದವನೇ ಆದ್ರೂ ನಾನು ಕೇಳಿರ್ಲಿಲ್ಲ. ಸೊ ಹಾಗಾಗಿ ಆ ತರದ ಎಲಿಮೆಂಟ್ಗಳನ್ನ, ಆ ತರದ ಇಂಟ್ರೆಸ್ಟಿಂಗ್ ಕತೆಗಳನ್ನ ಒಂದು ಸಿನಿಮಾ ಮಾಡುವಾಗ ಅಥವಾ ಒಂದು ಕತೆ ಬರೆಯುವಾಗ ಅದನ್ನ ಒಳಗೊಳ್ತಾ ಹೋಗ್ಬೇಕು. ಹಾಗಾಗಿ ಅಲ್ಲೂ ನಮ್ಗೆ ಶೂಟ್ ಮಾಡೋ ಆಪರ್ಚುನಿಟಿ ಸಿಕ್ತು. ದೇವ್ರ ದಯದಿಂದ ಅವರು ನೀವು ಶೂಟು ಮಾಡ್ಕೊಳ್ಳಿ ಅಂತ ಅವಕಾಶನೂ ಕೊಟ್ರು. ಹಾಗಾಗಿ ನಾವು ಕಟಪಾಡಿಯ ಸಾಂಪ್ರದಾಯಿಕ ಕಂಬಳದಲ್ಲಿ ಶೂಟಿಂಗ್ ಮಾಡಿರೋದು ನಮ್ಗೆ ಹೆಮ್ಮೆ ಅಂತ ಹೇಳ್ಬೋದು. ಆ ಮೇಲ್ನೋಟಕ್ಕೆ ಕಾಣಿಸಲ್ಲ, ಆದ್ರೆ ಅದು ಆ ಕಥೆಯ ಕಾನ್ಫ್ಲಿಕ್ಟ್ ಇರೋದೇ ಹಾಗಲ್ಲ. ಅದು ಮೇಲ್ಮೈಯ ಮೇಲ್ಪದರದಲ್ಲಿ ಅದು ಕಾಣಿಸುವ ಅವಕಾಶ ಇರೋದಿಲ್ಲ. ಯಾವಾಗ ಮಾನವ ಸಂಬಂಧಗಳು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗಕ್ಕೆ ಅಂದ್ರೆ ಆಳವಾಗಿ ಇಳಿತಾ ಹೋಗುತ್ತೆ, ಅವಾಗ ಆ ತರದ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದು ಕಥೆಯಲ್ಲಿರುವ ಕಾನ್ಫ್ಲಿಕ್ಟ್, ಅದು ಕಂಬಳ ಪ್ರಪಂಚದಲ್ಲಿರುವ ಕಾನ್ಫ್ಲಿಕ್ಟ್ ಅಂತ ಅದನ್ನ ನಾವು ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ. ಕೆಲವರು ಕಾಣಿಸ್ತಾರೆ, ಆಮೇಲೆ ಸಿಕ್ಕಾಪಟ್ಟೆ ಜನರ ಶ್ರಮ ಇದೆ, ಸಹಾಯ ಇದೆ. ಕೋಣಗಳನ್ನ ತಂದಿದ್ದಾರೆ. ಬೆಳಿಗ್ಗೆ 5 ಗಂಟೆಗೆ, 3 ಗಂಟೆಗೆ, 2 ಗಂಟೆಗೆ ಎದ್ದು ಕೋಣಗಳನ್ನ ತಗೊಂಡು ಲಾರಿಲಿ ಇಟ್ಕೊಂಡು ನಮ್ ಶೂಟಿಂಗ್ ಸೆಟ್ಗೆ 6-7 ಗಂಟೆಗೆ ಬಂದಿದ್ದಾರೆ. ನಮ್ ಚಿತ್ರೀಕರಣ ಹಗಲು ರಾತ್ರಿ ಚಿತ್ರೀಕರಣ ಮಾಡ್ತಾ ಇದ್ದಾಗ ನೀವು ಮಾಡಿ ಸರ್, ಇಷ್ಟು ಕಷ್ಟ ಆಗ್ತಿದೆ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಇಡೀ ಕಂಬಳ ಪ್ರಪಂಚ ನಮ್ ಜೊತೆ ನಿಂತಿದೆ. ಅದು ನಂದಳಿಕೆ ಶ್ರೀಕಾಂತ್ ಭಟ್ರು ಇರ್ಬೋದು, ರೋಹಿತ್ ಹೆಗ್ಡೆ ಅವರು ಇರ್ಬೋದು, ಈ ತರ ಚಂದ್ರಾಶ್ರಯ ಅವರು ಇರ್ಬೋದು, ಸಿಕ್ಕಾಪಟ್ಟೆ ಜನ ವೆರಿ ವೆಲ್ ನೋನ್ ಯಾರು ಕಂಬಳ ಪ್ರಪಂಚದಲ್ಲಿ ಇದ್ದಾರೆ, ಅವರಿಂದ ಹಿಡಿದು ಪ್ರತಿ ಕೊನೆಯ ಮನುಷ್ಯನವರೆಗೂ ನಮ್ಮ ಪ್ರಪಂಚದ ಬಗ್ಗೆ, ನಮ್ಮ ಕಂಬಳದ ಬಗ್ಗೆ ಕನ್ನಡ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೆಮ್ಮೆಯಿಂದ ಸಹಾಯ ಮಾಡಿದ್ದಾರೆ. ನೀವು ಸಿನಿಮಾ ನೋಡಿ, ಬಟ್ ಅವ್ರು ಏನ್ ಮಾಡ್ತಾರೆ ಸರ್, ಅದು ಮಿರಾಕಲ್ ಸರ್. ಅಂದ್ರೆ ಮನುಷ್ಯನಿಗೆ ಸಾಧ್ಯವಾಗುವಂತ ಕೆಲಸ ಅಲ್ಲ ಅದು. ಅವ್ರು ಏನ್ ಮಾಡ್ತಾರೆ ಅದು. ಯಾಕಂದ್ರೆ ನಮಗೆ ದೂರದಿಂದ ನೋಡ್ಬೇಕಾದ್ರೆ ನಾವೇನೋ ಇದೊಂದು ಬಫೆಲೋ ರೇಸ್ ಅಂತ ಅನ್ಕೋತೀವಿ. ಆ ಬಫೆಲೋನ ಕಂಟ್ರೋಲ್ ಮಾಡೋದಕ್ಕೆ 6-7 ಜನ ಬೇಕು. ಯಾಕಂದ್ರೆ ದೇ ಆರ್ ನಾಟ್ ಟೇಮ್ಡ್, ದೇ ಆರ್ ಅನ್ಟೇಮ್ಡ್ ಓನ್ಲಿ ಬಿಕಾಸ್ ದೇ ನೀಡ್ ಎನರ್ಜಿ ಟು ರನ್. ಅಷ್ಟು ಎನರ್ಜಿ ಇರುವಂತಹ ಪ್ರಾಣಿಗಳು. ಅದ್ರ ಪಕ್ಕ ನೀವು ನಿಂತ್ಕೊಳ್ಳೋದಕ್ಕೂ ಕೂಡ ಭಯ ಪಡ್ಬೇಕು. ಅದ್ರ ಪಕ್ಕ ನಿಂತ್ಕೊಂಡು ಅದನ್ನ ಮಗು ತರ ಟ್ರೀಟ್ ಮಾಡಿ, ಅದನ್ನ ಸಾಕಿ, ಅದ್ರ ಜೊತೆ ಓಡೋ ಅಂತವ್ರು ಅವ್ರು ನಿಜವಾಗ್ಲೂ ಅಂದ್ರೆ ಖುಷಿ ಏನಂದ್ರೆ ಅವರೆಲ್ಲರೂ ಕೂಡ ಮಾರನೇ ದಿವಸ, ಕಂಬಳದ ಮಾರನೇ ದಿವಸ ಎದ್ರೆ ಅವರು ಒಬ್ಬ ರೈತ ಆಗಿರ್ತಾನೆ, ಇನ್ನೊಬ್ಬ ಪೇಂಟರ್ ಆಗಿರ್ತಾನೆ, ಇನ್ನೊಂದೇನೋ ಕೆಲಸ ಮಾಡ್ತಾ ಇರ್ತಾನೆ. ಅವನ ಆ ದಿವಸ ಸೆಲೆಬ್ರಿಟಿ, ಅವತ್ತು ಮಾತ್ರ ಕೆಲಸದಲ್ಲಿ ಮಾತ್ರ ಸೆಲೆಬ್ರಿಟಿ, ಮಾರನೇ ದಿವಸ ನಾರ್ಮಲ್. ಐ ಥಿಂಕ್ ಇಂಡಸ್ಟ್ರಿಗೆ ಅದು ಬಂದ್ರೆ ಬಹಳ ಒಳ್ಳೇದು ಅಂತ ನಾನು ಅನ್ಕೋತೀನಿ. ಅದು ಒಬ್ರು ಕಾರ್ತಿಕ್ ಸಾಮಗ ಅಂತ, ಈಸ್ ಅ ವಂಡರ್ಫುಲ್ ಆಕ್ಟರ್. ನೀವು ನೋಡಿರ್ತೀರಾ ಅವ್ರನ್ನ, ಈ ಶನಿ ಧಾರಾವಾಹಿಲಿ ನೋಡಿರ್ತೀರಾ, ಅಥವಾ ಸಿಕ್ಕಾಪಟ್ಟೆ ಟಿವಿ ಭಯಂಕರ ಫೇಮಸ್ ಇದ್ದಾರೆ ಅವರು. ಹಿ ಹ್ಯಾಸ್ ಅ ವಂಡರ್ಫುಲ್ ವಾಯ್ಸ್. ಜೊತೆಗೆ ನಮ್ಮ ಉಡುಪಿ ಮಂಗಳೂರು ಕರಾವಳಿಯ ಟೆಕ್ಸ್ಚರು ಅವ್ರ ವಾಯ್ಸ್ ಅಲ್ಲಿ ಇದೆ ಅಂತ ಅನಿಸ್ತು. ಹಾಗಾಗಿ ಅವರು ಧ್ವನಿ ಸೂಕ್ತ ಅಂತ ಅವರು ಡಬ್ ಮಾಡಿದ್ದಾರೆ. ಸಂಪದ ಅವ್ರು ಮಾಡಿಲ್ಲ, ಯಾಕಂದ್ರೆ ಅವ್ರು ಫಸ್ಟ್ ಡಬ್ ಮಾಡಿದ್ರು. ಅವರ ವಾಯ್ಸ್ ಅಲ್ಲಿ ಮಂಗಳೂರಿನ ಅಥವಾ ಕರಾವಳಿಯ ಟೆಕ್ಸ್ಚರ್ ಮಿಸ್ಸಿಂಗ್ ಅಂತ ಫೀಲ್ ಆಯ್ತು. ಇಟ್ ಇಸ್ ಅ ಕ್ರಿಯೇಟಿವ್ ಲಿಬರ್ಟಿ ದಟ್ ಹ್ಯಾವ್ ಟೇಕನ್ ಆಸ್ ಅ ಮೇಕರ್. ಹಾಗಾಗಿ ಮಿತ್ರ ಸರ್ ಮಂಗಳೂರು ಅವರೇ ಅಲ್ಲಿ ಬೆಳೆದವರು, ಅವ್ರ ವಾಯ್ಸ್ ಸೂಟ್ ಆಗ್ತಾ ಇತ್ತು. ಶ್ರೀಧರ್ ಸರ್ಗೆ ಮತ್ತೆ 3 ದಿನ ರೀಡಪ್ ಮಾಡಿಸಿದ್ವಿ. ಸೊ ಈ ತರದ್ದು ಅಂದ್ರೆ ಈ ಪಾಲಿಶಿಂಗ್ ಪ್ರಾಸೆಸ್ ಅಂತ ಏನ್ ಕರೀತಾರೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ, ಜಸ್ಟ್ ಅ ಇಂಟೆನ್ಷನ್ ಆಫ್ ಮೇಕಿಂಗ್ ಅ ಫಿಲ್ಮ್ ಈವನ್ ಮೋರ್ ಬೆಟರ್. ಈ ಫಿಲ್ಮ್ ನ, ಈ ಕಥೆನ ಇನ್ನೂ ಚೆನ್ನಾಗಿ ಮಾಡಬಹುದು, ಇನ್ನೂ ಎಫೆಕ್ಟಿವ್ ಆಗಿ ಮಾಡಬಹುದು ಅನ್ನುವ ಒಂದು ಎಫರ್ಟ್ ಎಲ್ಲಾ ಕಡೆಯಿಂದನೂ ಬಂದಿದೆ. ಹಾಗಾಗಿ ಎಲ್ಲರೂ ಕೋಆಪರೇಟ್ ಮಾಡಿದ್ದಾರೆ. ಸುಷ್ಮಿತಾ ಅವರು ಆಮೇಲೆ ಬಂದ್ರು, ಕೊನೆಯ ಸ್ಕೆಡ್ಯೂಲ್ ಜಾಯಿನ್ ಆದ್ರು. ಶಿ ಆಲ್ಸೋ ಪ್ಲೇಡ್ ಅ ವಂಡರ್ಫುಲ್ ರೋಲ್. ಅಥೆಂಟಿಕ್ ಕರಾವಳಿಯ ಹುಡುಗಿಯಾಗಿ ಕಾಣಿಸ್ಕೋತಾರ ಅವರು. ತುಂಬಾ ಚೆನ್ನಾಗಿದೆ ಆ ರೋಲು. ಸಿನಿಮಾ ರಿಲೀಸ್ ಆದ್ಮೇಲೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಸೂಕ್ತ ಅಂತ ಅನ್ಸುತ್ತೆ. ಮೊದಲನೇದಾಗಿ ಅವ್ರ ಜೊತೆ ವರ್ಕ್ ಮಾಡಿರೋದು ಒಂದು ಲಕ್ಕಿಂತ ತುಂಬಾ ಜಾಸ್ತಿಯಾಗಿ ಇಟ್ಸ್ ಮೋರ್ ಲೈಕ್ ಲರ್ನಿಂಗ್
ಅಂತ ಹೇಳ್ಬೋದು. ಆ್ಯಂಡ್ ಅದು ಬಿಟ್ಟು ಅಂದರೆ ಇಡೀ ಟೀಮ್ನ ಎಷ್ಟು ಶ್ರಮದಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದು ನನಗೆ ಸೆಟ್ಟಿಗೆ ಹೋಗಿ ನನ್ನ ಶೂಟಿಂಗ್ ಟೈಮಲ್ಲೇ ನಾನು ನೋಡೋಕ್ಕಾಗಿದ್ದು. ಆ್ಯಂಡ್ ವೆರಿ ಬಿಗ್ ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್ ಫಾರ್ ಡೂಯಿಂಗ್ ದ್ಯಾಟ್. ಅದು ಬಿಟ್ಟು ನನ್ನ ಹೋಲ್ ಎಕ್ಸ್ಪೀರಿಯನ್ಸ್ ಬಂದು ತುಂಬ ಒಂದು ಐ ಓಪನಿಂಗ್ ಥರ ಇತ್ತು. ಇಷ್ಟು ಕಲಿಬಹುದಾ ಅನ್ನೋಷ್ಟು ಗೊತ್ತಾಗಿದ್ದು ಈ ಸಿನಿಮಾದಲ್ಲಿ. ಅದ್ರ ಬಗ್ಗೆ ನಾನು ತುಂಬಾ ಯೋಚನೆ ಮಾಡಿದ್ದೀನಿ ಸರ್. ಅಂದ್ರೆ ಒಂದ್ಸಲ ಏನಾಗಿತ್ತು, ಪೇಟ ಇದಕ್ಕೆ ಇದು ಹಾಕಿ ಅದು ನಿಂತೋಗಿತ್ತು. ಆಲ್ಟರ್ನೇಟಿವ್ ಏನು ಅಂತ ಯೋಚನೆ ಮಾಡಿದ್ರೆ ಇದು ಬಹಳ ಒಳ್ಳೇದು ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಆಲ್ಟರ್ನೇಟಿವ್ ಆ ಕಂಬಳ ನಿಂತ ಸೀಸನ್ಗಳಲ್ಲಿ ಎಷ್ಟೋ ಕೋಣಗಳು ಕಸಾಯಿಖಾನೆಗೆ ಹೋದ್ವು. ಅಂಡ್ ಇದು ಒಂದೇ ನಮಗೆ ಚಾನ್ಸ್ ಇರೋದು. ಅನ್ಫಾರ್ಚುನೇಟ್ಲಿ ನಾಯಿಗಳಿಂದ ಹಿಡಿದು ಅಥವಾ ಯಾವ್ದು ಬೆಕ್ಕುಗಳಿಂದ ಹಿಡಿದು ಕೋಣಗಳಿಂದ ಹಿಡಿದು ದನಗಳಿಂದ ಹಿಡಿದು ದೇ ಆರ್ ನಾಟ್ ಲಿವಿಂಗ್ ಐಡಿಯಲ್ ಲೈಫ್ ಬಿಕಾಸ್ ವಿ ಆರ್ ಹ್ಯೂಮನ್ಸ್. ಆಸ್ ಹ್ಯೂಮನ್ಸ್ ವಿ ಆರ್ ಪುವರ್. ಆ ಕಾರಣಕ್ಕೋಸ್ಕರ ಎಲ್ಲದೂ ಕೂಡ ಕೇಜ್ಡ್, ಎಲ್ಲದೂ ಕೂಡ ಚೈನ್ಡ್. ಆದ್ರೆ ಅದನ್ನು ಎಷ್ಟೋ ಶತಮಾನಗಳಿಂದ ನಾವು ಡೊಮೆಸ್ಟಿಕೇಟ್ ಮಾಡಿದ ಕಾರಣದಿಂದಾಗಿ ಅವುಗಳು ನಮ್ಮ ಜೊತೆ ಬದುಕಬೇಕಾದ ಅವಶ್ಯಕತೆ, ಅನಿವಾರ್ಯತೆ ಇದೆ. ಅದರಿಂದಾಗಿ ಇವ್ರು ಯಾವ ರೀತಿ ನೋಡ್ಕೋತಾರೆ, ಖಂಡಿತ ನೀವು ಹೇಳಿದ ಹೌದು, ಕಂಬಳದಲ್ಲಿ ಒಂದ್ 2 ಏಟು ಹೊಡಿತಾರೆ, ಅದು ನಿಜ ಕೂಡ ಒಪ್ಕೋಬೇಕು. ಆದ್ರೆ ಅದನ್ನ ಬಿಟ್ಟು ಬೇರೆ ಟೈಮಲ್ಲಿ ಯಾವ ರೀತಿ ನೋಡ್ಕೋತಾರೆ, ಅದರಿಂದ ಈ ಆ ಜೆನೆಟಿಕಲಿ ಆ ತಳಿ ಏನಿದೆ ಅದು ಉಳ್ಕೊಂಡಿರೋದೇ ಆ ಒಂದು ಕಾರಣದಿಂದ. 2 ಆಪ್ಷನ್ ಇದೆ. ಒಂದು ನಾವು ಕಂಬಳದಲ್ಲಿ ಉಳಿಸ್ಕೋಬಹುದು, ಇಲ್ಲಾಂದ್ರೆ ಕಸಾಯಿಖಾನೆ ಕಳಿಸಿ ನಮ್ಗೆಲ್ಲೂ ಕಾಣಿಸಲ್ಲ, ಹಿಂಸೆ ಕಾಣಿಸಲ್ಲ. ಚಿಕನ್ ನಾವು ಡೈಲಿ ತಿಂತೀವಿ, ಹಿಂಸೆ ಕಾಣಿಸಲ್ಲ ನಮ್ಗೆ. ಆದ್ರೆ ಚಿಕನ್ಗೆ ಹೊಡೆದ್ರೆ ಹಿಂಸೆ ಕಾಣಿಸುತ್ತೆ. ಅಲ್ಲಿ ನಾವು ಒಳ್ಳೆಯವರಾಗಿ ಕಾಣಿಸ್ತಾ ಇರ್ತೀವಿ. ಆದ್ರೆ ಒಂದು ವಿಷಯ ಮರಿತೀವಿ ಏನಂದ್ರೆ, ಎಷ್ಟೋ ರೈತರು ಎಷ್ಟೋ ಶತಮಾನಗಳಿಂದ ಡೊಮೆಸ್ಟಿಕೇಟ್ ಮಾಡ್ಕೊಂಬಂದು ಅದನ್ನ ಮಕ್ಕಳ ತರ ಟ್ರೀಟ್ ಮಾಡೋರು ಕೂಡ ಇದ್ದಾರೆ. ಈಗ ನಾನ್ ನಾಯಿ ಸಾಕ್ತೀನಿ, ಮನೆ ಒಳಗೆ ಸಾಕ್ತೀನಿ. ಇಸ್ ಇಟ್ ರೈಟ್? ಇಟ್ ಇಸ್ ನಾಟ್ ರೈಟ್. ಅದಕ್ಕೆ ಫ್ರೀಡಮ್ ಇಲ್ಲ, ರಿಸ್ಟ್ರಿಕ್ಷನ್ ಅದು. ಅಲ್ಲಿ ಬಾಳೋವಂತಹ ಅದು ಜಾಗ ಅಲ್ಲ. ಬಟ್ ನನ್ನ ಪ್ರಕಾರ ನಾನು ಏನೋ ಅದಕ್ಕೆ ಲೈಫ್ ಕೊಡ್ತಾ ಇದ್ದೀನಿ ಅಂತ. ಇಲ್ಲಾಂದ್ರೆ ರೋಡಲ್ಲಿ ಕಲ್ಲು ಹೊಡಿತಾರೆ. ಎರಡರಲ್ಲಿ ಯಾವ್ದು ಬೆಟರ್ ಆಪ್ಷನ್ ಅಂತ ಕೇಳಿದ್ರೆ ಮನೇಲಿ ಸಾಕೋದು ಬೆಟರ್ ಆಪ್ಷನ್. ಅದನ್ನೇ ಕೇಳಿ ಆಲ್ಟರ್ನೇಟಿವ್ ಏನು ಅಂತ ಹುಡುಕುವಂತ ಪ್ರಯತ್ನ ಬಂದಾಗ ಆಲ್ಟರ್ನೇಟಿವ್ ವಾಸ್ ವೆರಿ ಸ್ಕೇರಿ. ತುಂಬಾ ನೋವಾಯ್ತು ನನಗೆ. ಅಂದ್ರೆ ಅದು ಹೇಳೋದಕ್ಕೆ ಅವ್ರಿಗೂ ನೋವಾಗುತ್ತೆ. ಬಟ್ ಏನ್ ಗೊತ್ತಾ ಸರ್, ಕಂಬಳ ಅನ್ಫಾರ್ಚುನೇಟ್ಲಿ ತುಂಬಾ ರಿಚ್ ಸ್ಪೋರ್ಟ್ಸ್ ಆಗಿ ಬದಲಾಗಿದೆ. ಯಾಕಂದ್ರೆ ಒಂದು ಕೋಣವನ್ನ ಸಾಕೋ ರೀತಿ ಇರ್ಬೋದು, ಅದೆಲ್ಲದೂ ಕೂಡ ಬಹಳ ಶ್ರಮ ಪಟ್ಟು ಅದನ್ನ ಸಾಕ್ತಾ ಇರ್ತಾರೆ. ಒಂದು ವೇಳೆ ಅದು ನಿಲ್ತು ಅಂದ್ರೆ ಆ ತಳಿಗಳಿಗೆ ಬೇರೆ ಆಪ್ಷನ್ಗಳು ಇರಲ್ಲ. ಅದು ಬಹಳ ಬೇಜಾರಿನ ವಿಚಾರ. ಬಟ್ ಅದೇ ನಾ ಹೇಳಿದ್ದು, ಇದು ನಮ್ಮ ಮೇಲೆ ಬರುವಂತದ್ದು, ಮನುಷ್ಯರಾಗಿ ನಾವು ಎಲ್ಲಿದ್ದೀವಿ ಅದರಿಂದ ಬರುವಂತದ್ದು ಅಷ್ಟೇ. ನನಗೆ ಡೆಫಿನೆಟ್ಲಿ ಕಲ್ಚರಲಿ ತುಂಬ ಡಿಫ್ರೆಂಟ್. ಯಾಕಂದರೆ ನಾನು ಕೋಸ್ಟಲಿಂದ ಬರಲ್ಲ, ಕೋಸ್ಟಲ್ ಸೈಡಿಂದ. ಸೊ ನಾವು ಅದಕ್ಕೆಲ್ಲ ನಾವು ಫಸ್ಟ್ ನೋಡಿದ್ದು ಕಾಂತಾರದಿಂದ. ಬಟ್ ಐ ಥಿಂಕ್ ಕರಾವಳಿನಲ್ಲಿ ಶೂಟ್ ಮಾಡಬೇಕಾದ್ರೆ ನಾವು ಔಟ್ಡೋರ್ನಲ್ಲಿ ಇರ್ತಿದ್ವಿ, 30 days ಅಲ್ಲೇ ಇರ್ತಿದ್ವಿ. ಸೊ ಅಲ್ಲೇ ಇದ್ದು ಅಲ್ಲೇ ಫುಡ್ ತಿಂದು ಮತ್ತು ಅದೇ ಜನದ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ಐ ಥಿಂಕ್ ಪರ್ಫಾರ್ಮೆನ್ಸ್ ಈಸಿ ಆಯಿತು. ಆಡಿಯನ್ಸ್ ನಾನು ಕೊಡುವ ಮೆಸೇಜ್ ಅನ್ನು ನಾನು ಕಥೆಯಲ್ಲಿ ಕೊಡ್ತೀನಿ. ಆಡಿಯನ್ಸ್ ಮೆಸೇಜ್ ಕೊಡೋಷ್ಟು ನಾನು ದೊಡ್ಡವನಲ್ಲ. ನನ್ನ ಒಪಿನಿಯನ್, ನನ್ನ ಅಭಿಪ್ರಾಯ, ನನ್ನ ಇಂಟೆನ್ಷನ್ ಏನೇ ಇದ್ರು ದಟ್ ವಿಲ್ ಬಿ ಇನ್ ಮೈ ಫಿಲ್ಮ್, ಇನ್ ಮೈ ಸ್ಟೋರಿ. ಆದ್ರೆ ಈ ತರ ಅನ್ಫಾರ್ಚುನೇಟ್ ಸಿಚುವೇಶನ್ಗಳು ನಡಿಬಾರ್ದಾಗಿತ್ತು ಅಂತ ಅನ್ನೋದು ಒಬ್ಬ ನಿರ್ದೇಶಕನಾಗಿ, ಒಬ್ಬ ನಿರ್ಮಾಪಕನಾಗಿ ನನ್ನ ಕನ್ಸರ್ನ್. ಯಾಕಂದ್ರೆ ಸಿನಿಮಾ ಅಂತ ಅನ್ನೋದು ನಮ್ದೊಬ್ಬಂದಲ್ಲ ಮ್ಯಾಮ್. ಇಲ್ಲಿರುವ 100 ಜನ ಪ್ರೇಕ್ಷಕರಿಂದ ಹಿಡಿದು 100 ಜನ ಕಲಾವಿದರಿಂದ ಹಿಡಿದು 1000 ಜನ ಎಫರ್ಟ್ ಇದೆ, ಅವ್ರ ಶ್ರಮ ಇದೆ. ಸೊ ಈಗ ನಾನು ಹೋಗಿ ಅವ್ರ ಹತ್ರ ಅಥವಾ ನಾವು ಕೂತು ಮಾತಾಡಿ ಸರಿ ಮಾಡ್ಕೋಬಹುದು ಸಮಸ್ಯೆನ. ಆದ್ರೆ ಇಲ್ಲಿ ಆಗಿರುವ ಎಂಬ್ಯಾರಸ್ಮೆಂಟ್ ಯಾರಿಗಾದ್ರೂ ವಾಪಸ್ ಕೊಡೋಕ್ಕಾಗತ್ತಾ? ಇಲ್ಲಲ್ಲ. ಇದು ಪ್ರೇಕ್ಷಕರ ಮುಂದೆ. ಇವಾಗ ನೋಡಿ, ಪ್ರವೀಣ್ ಅಣ್ಣ ಬಂದಿದ್ದಾರೆ, ಪ್ರವೀಣ್ ಶೆಟ್ರು. ಅವ್ರು ಇಡೀ ಜೀವನ ಅವ್ರು ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ. ನಾವು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡ್ ಬೆಳೆದಿದೀವಿ, ಆಯ್ತಾ? ಅವ್ರಿಗೆ ಏನನ್ಸಿರುತ್ತೆ? ಅವ್ರನ್ನೆಲ್ಲ ನಾವು ಅತಿಥಿಗಳಾಗಿ ಕರೆದು, ಸಿನಿಮಾ ಗಣ್ಯರನ್ನ, ಪತ್ರಕರ್ತರನ್ನ, ಮಾಧ್ಯಮ ಮಿತ್ರರನ್ನ ಎಲ್ಲರನ್ನೂ ಕರೆದು ಈ ತರದೊಂದು ಅಲ್ವಲ್ಲ. ಇಟ್ ಇಸ್ ನಾಟ್ ಅವರ್ ಕಲ್ಚರ್ ಅಲ್ಲ. ಕರಾವಳಿಗೆ ಲುಕ್ ಚೇಂಜ್ ಆಯ್ತು ಸರ್. ಕರಾವಳಿ ರಿಲೀಸ್ ಆದ್ಮೇಲೆ ನನ್ನ ಲಕ್ಕು ಚೇಂಜ್ ಆಗ್ಬೋದು ಸರ್. ನಾನು ಇಲ್ಲ ಸರ್, ಯಾಕಂದ್ರೆ 30 ವರ್ಷದ ಅದಾಗ್ಲಿ ಲಕ್ ಚೇಂಜ್ ಆಗಿ. ನಾನು ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ. ನನಗೆ ಈ ಕಾರ್ಯಕ್ರಮಕ್ಕೆ ಮುಂಚೆ ಆದ ವಿಚಾರದಲ್ಲಿ ವಿಷಾದ ಇದೆ. ಪ್ರಜ್ವಲ್ ಅವರು ನನ್ನ ತುಂಬಾ ಆತ್ಮೀಯ ಸ್ನೇಹಿತರು, ನನ್ನ ಫ್ಯಾಮಿಲಿ ಫ್ರೆಂಡು ಕೂಡ. ಈ ವಿಚಾರ ನನಗೆ ಗೊತ್ತಿಲ್ಲ. ನಿನ್ನೆವರೆಗೂ ಕೂಡ ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರು ಪೋಸ್ಟ್ ಮಾಡ್ತಾ ಬಂದಿದ್ದಾರೆ ಇವತ್ತು ರಿಲೀಸ್ ಇದೆ ಅನ್ನೋದನ್ನ. ನಾನು ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ವೇದಿಕೆಯಲ್ಲಿ ಇಡಬೇಕು ಅಂತ ನಾನು ಭಾಳ ಆಸೆ ಪಟ್ಟಿದ್ದೆ. ಆಗಲಿಲ್ಲ. ಆಮೇಲೆ ಮಾತಾಡ್ಕೋತಾರೆ, ಅದು ಸರಿ ಮಾಡ್ಕೋತಾರೆ. ಗುರುದತ್ ಅವರು ಭಾಳ ಬುದ್ಧಿವಂತರಿದ್ದಾರೆ, ಭಾಳ ಪ್ಲ್ಯಾನ್ಡ್ ಇದ್ದಾರೆ. ಪ್ರಜ್ವಲ್ ಅವರು ಕೂಡ ಸಿನಿಮೋತ್ಸವ ಭಾಳ ಜೋರಾಗಿದೆ. ಈಗ ಕರಾವಳಿ ಮೇಲೆ ತುಂಬ ಹೋಪ್ಸ್ ಇದೆ. ನಾನು ಡಬ್ಬಿಂಗ್ ವಿಚಾರಕ್ಕೆ ಬಂದಾಗ ನಾನು ಮಂಗಳೂರಲ್ಲಿ ಓದಿದ್ದು.
ತುಳು ಚೆನ್ನಾಗಿ ಮಾತಾಡ್ತೀನಿ, ಕೊಂಕಣಿ ಚೆನ್ನಾಗಿ ಮಾತಾಡ್ತೀನಿ. ಬಹುಶಃ ಒಂದು 6 ದಿವಸ ಈ ಸಿನಿಮಾಗೋಸ್ಕರ ನಾನು ಡಬ್ ಮಾಡಿದ್ದೀನಿ. ಡಬ್ಬಿಂಗ್ ಮಾಡಿ ತುಂಬ ಚೆನ್ನಾಗಿತ್ತು. ಮಿತ್ರ ಸರ್ ಅಂತ ಗುರು ಸರ್ ಕಳಿಸ್ತಾರೆ. ಬೆಳಿಗ್ಗೆ ಒಂದು ಫೋನ್ ಬರುತ್ತೆ, ಮಿತ್ರ ಸರ್ ಫ್ರೀ ಇದ್ರೆ ಒಂದು 1 hour ಬರ್ಬೋದಾ, ಯಾಕೋ ಮಿಸ್ ಹೊಡಿತಾ ಇದೆ ಅಂತ. ನನ್ನ 163 ಸಿನಿಮಾದಲ್ಲಿ ನಾನು ಪಟ್ಟಂಥ ಶ್ರಮ, ನನಗೆ ಆ್ಯಕ್ಟಿಂಗೇ ಗೊತ್ತಿಲ್ವೇನೋ, ನನಗೆ ಡಬ್ಬಿಂಗೇ ಬರಲೇನೋ ಅನ್ನೋ ಮಟ್ಟಕ್ಕೆ ನನಗೆ ಕೆಲಸ ಕೊಟ್ಟಿದ್ದಾರೆ. ರಾಜ್ ಶೆಟ್ರು ಎಂಟ್ರಿ ಆದರು. ಅವರಿಗೆ ಒಂದು ದೊಡ್ಡ ಒಂದು ಸಿನಿಮೋತ್ಸವ, ದೊಡ್ಡ ಶಕ್ತಿಯಾಗಿ ನಮ್ಮ ಕರಾವಳಿಗೆ, ಒಂದು ಕನ್ನಡ ಸಿನಿಮಾಗೆ ದೊಡ್ಡ ಒಂದು ಶಕ್ತಿಯಾಗಿ ರಾಜ್ ಶೆಟ್ರು ನಿಂತಿದ್ದಾರೆ. ಬಂದು ನನಗೆ ಡಬ್ ಮಾಡಿಸಿದ್ರು ಅವರು. ನಾನು ಸೀನಿಯರ್ ಆ್ಯಕ್ಟರು, ಅವ್ರಿಗಿಂತ ಮುಂಚೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಪ್ರೊಡಕ್ಷನ್ ಮಾಡಿದ್ದೀನಿ. ಅದನ್ನೆಲ್ಲವನ್ನು ಬಿಟ್ಟು ನನ್ನನ್ನು ರೆಡಿ ಮಾಡಿ ಪ್ರಿಪೇರ್ ಮಾಡಿ, ಮಂಗಳೂರು ಸ್ಲ್ಯಾಂಗ್ ಅದರಲ್ಲಿ ಲ್ಯಾಂಡಿಂಗ್ ಪ್ರಾಬ್ಲಮ್ ಇದೆ ನಿಮ್ಮದು, ನನ್ನನ್ನು ಬಿಟ್ಟು ಡಬ್ ಮಾಡೋಕ್ಕೂ ಪ್ಲಾನ್ ಮಾಡಿದ್ರು. ಮಿತ್ರವರು ಸೂಟ್ ಆಗ್ತಾ ಇಲ್ಲ, ಮಿತ್ರವ್ರ ವಾಯ್ಸು ಕೂಡ ಇದಕ್ಕೆ ಸೆಟ್ ಆಗ್ತಾ ಇಲ್ಲ. ನನ್ನನ್ನು ಬೇರೆ ಸ್ಟ್ರಕ್ಚರಿಗೆ ಕರ್ಕೊಂಡು ಹೋಗಿ ನನ್ನನ್ನು ಬೇರೆ ಒಂದು ರೀತಿಯಲ್ಲಿ ಒಂಥರ ನನಗೊಂದು 2 hours ಇದು ಯಾರು ಇವನು, ನೆನ್ನೆ ಮನೆ ಬಂದವರು 4 ಪಿಕ್ಚರ್ ಮಾಡಿದ್ದಾರೆ, ಗುಡಿ ಕುಡಿದ ತಕ್ಷಣ ದೊಡ್ಡ ಮನುಷ್ಯ ಆಗ್ಬಿಟ್ರು, ನನಗೆ ಹೇಳೋ ಪಟ್ಟಕ್ಕೆ ನನಗೆ ಈಗ ಹೊರಟಾಗಿದ್ದು ಉಂಟು. ಆಚೆ ಹೋಗಿ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಏನೆಲ್ಲ ಮಾಡಿದ್ದೀನಿ, ಇದು ಒಂದು ಮಾಡಿಬಿಡೋಣ, ಸರೆಂಡರ್ ಆಗ್ಬಿಡೋಣ ಅಂತ ಲಿಟ್ರಲಿ ಸರೆಂಡರ್ ಆದೆ. ಸರೆಂಡರ್ ಆದ್ಮೇಲೆ ನನ್ನ ಡಬ್ಬಿಗೆ ನಾನೇ ಡಬ್ ಮಾಡಿದ್ರು ಅಂತ ಅಷ್ಟೋ ಮಟ್ಟಿಗೆ ಸಿನಿಮಾ ಚೆನ್ನಾಗಿ ಬಂದಿದೆ. ಕೆಲವೊಂದು ಸಾಹಸ ದೃಶ್ಯಗಳು ಹೀರೋಗಳಿಗೆ ಮಾಡದೇ ಇದ್ದಾಗ ನಾವು ಡ್ಯೂಪನ್ನು ಯೂಸ್ ಮಾಡ್ತೀವಿ, ಹೌದಾ? ಡ್ಯೂಪ್ ಬಂದು ಫೈಟ್ ಮಾಡ್ತೀವಿ. ಕೆಲವು ಭಾಷೆ ಸೂಟ್ ಆಗದೆ ಇದ್ದಾಗ ಡಬ್ ಮಾಡೋದ್ರಲ್ಲಿ ತಪ್ಪಿಲ್ಲ, ನಿರ್ದೇಶಕರ ಕಾಲ್ ಅಂತ ನಾನು ಅನ್ಕೋತೀನಿ. ನನಗೆ ಅನ್ಸುತ್ತೆ, ನಟನಾಗಿ ನನಗೆ ಅನ್ಸುತ್ತೆ ಅದು. ಅದಕ್ಕೆ ಪ್ರಜ್ವಲ್ ಅವರು ಕೂಡ ಒಪ್ಕೋತಾರೆ, ನಂಬಿಕೆ ನನಗಿದೆ. ಆ ಥರಕ್ಕೆ ಏನು ಬೇಕು ಅದನ್ನು ಸರಿದೂಗಿಸ್ಬಲ್ರು. ಅಷ್ಟು ಸುಲಭ ಅಲ್ಲ, ನಾನು ಭಾಳ ಸುಲಭ ಅಂದ್ಕೊಂಡಿದ್ದೆ. ಮಂಗಳೂರು ಸ್ಲ್ಯಾಂಗು ಭಾಳ ಕಷ್ಟ ಇದೆ. ಅದು ಶೆಟ್ರ್ ಮೂಲಕ ಕಲಿತು. ಶೆಟ್ರ್ ಥ್ಯಾಂಕ್ ಯು ವೆರಿ ಮಚ್. ತುಂಬ ಅದ್ಭುತವಾಗಿ ನನಗೆ ಒಂದು ಡಬ್ಬಿಂಗ್ ಸ್ಟೈಲನ್ನು, ಈಗಿನ ಟ್ರೆಂಡನ್ನು ನನಗೆ ಕಲಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಕರಾವಳಿಯಲ್ಲಿ ನನ್ನನ್ನು ಬಳಸ್ಕೊಂಡಿದ್ದಕ್ಕೆ, ಕರಾವಳಿಯಲ್ಲಿ ದೊಡ್ಡ ಒಂದು ಒಳ್ಳೆಯ ಸಿನಿಮಾ ಅದ್ರಲ್ಲಿ ನಾನು ಇರೋದಕ್ಕೆ ಭಾಳ ಹೆಮ್ಮೆ ಇದೆ. ಥ್ಯಾಂಕ್ ಯು ಗುರುದತ್ ಸರ್, ಥ್ಯಾಂಕ್ ಯು KVN, ಥ್ಯಾಂಕ್ ಯು ಪ್ರೊಡ್ಯೂಸರ್ಸ್, ಥ್ಯಾಂಕ್ ಯು ನಮ್ಮ ಕ್ಯಾಮರಾಮನ್, ಎಕ್ಸ್ಟ್ರಾರ್ಡಿನರಿ ಕ್ಯಾಮರಾ ಇಡೀ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅಗತ್ಯಕ್ಕಿಂತ ಅದೊಂದು ಅಲ್ಲಿ ಆ ಮೂಮೆಂಟ್ ಅಲ್ಲಿ ನಡೆಯುವ ಒಂದು ನ್ಯಾಚುರಲ್ ಕಾನ್ವರ್ಸೇಷನ್. ನಿಮ್ಗೆ ಯಾರೋ ಒಬ್ರು ನಮ್ಮ ಯಾಕಂದ್ರೆ ನಾನು ಕುಂದಾಪುರದವನಲ್ಲ, ನಾನು ಹುಟ್ಟು ಬೆಳೆದಿದ್ದೀನಿ, ಅಲ್ಲಿ ಜಾಗ ನೋಡಿದ್ದೀನಿ. ಒಬ್ಬ ಸಾಮಾನ್ಯ ಮನುಷ್ಯ ಅವನ ಆ ಮೂಮೆಂಟ್ ಅಲ್ಲಿ ಅಲ್ಲಿದ್ದಾಗ ಅವನ ಫ್ರಸ್ಟ್ರೇಷನ್ ಆಚೆ ಹಾಕುವ ಒಂದು ವಿಧಾನವಾಗಿ ಕಾಣಬಹುದೇ ಹೊರತು ಅದನ್ನ ಸಂಸ್ಕೃತಿ ಒಳಗಡೆ ಇನ್ಕ್ಲೂಡ್ ಮಾಡುವಂತದ್ದು ಒಂದಲ್ಲ ಅಂತ ಒಂದು ಅನಿಸಿಕೆ. ಕಾಂಟ್ರವರ್ಸಿ ಬಂದ್ರೆ ಏನಕ್ಕೆ ಬರುತ್ತೆ ಅಂದ್ರೆ ಅದನ್ನ ಸಾಲ್ವ್ ಮಾಡೋ ಕೆಪಾಸಿಟಿ ಇರೋದ್ರಿಂದ ಬರುತ್ತಲ್ಲ. ನಾನು ತುಂಬಾ ರಫ್ ಕಾಪಿ ನೋಡಿದ್ದೆ. ಟುಡೇ ವೆನ್ ಐ ಸಾ ಅಂದ್ರೆ ನಂಗೆ ಲಾಸ್ಟ್ ಟೈಮ್ ಒಂದು ಗ್ಲಿಮ್ಸ್ ಕಳಿಸಿದ್ರು. ವಾಟ್ ಐ ಸಾ ಅಂಡ್ ಅವಾಗ ನೋಡಿದ್ದಕ್ಕೂ ಇವಾಗ ನೋಡಿದ್ದಕ್ಕೂ ತುಂಬಾ ಚೇಂಜಸ್ ಇದೆ. ಎಸ್ಪೆಷಲಿ ದಿಸ್ ಟ್ರೈಲರ್ ಆಲ್ಸೋ ನಾನು ಸರ್ಗೆ ಹೇಳಿದೆ, ನಾನು ಸಿನಿಮಾ ನೋಡಿದ್ರು ಸಹ ಒಂದು ಫೀಲ್ ಆಯ್ತು. ಅಂದರೆ ದ ವೇ ದೇ ಹ್ಯಾವ್ ಆ ಎಡಿಟಿಂಗ್ ಮಾಡಿರೋದಾಗಲಿ, ಆ ಮ್ಯೂಸಿಕ್ ಮಾಡಿರೋದಾಗಲಿ, ಎಫೆಕ್ಟ್ಸ್, ಇಟ್ಸ್ ವೆರಿ ಇಂಪ್ರೆಸಿವ್ ಟು ಬಿ ಫ್ರ್ಯಾಂಕ್. ಯು ಜಸ್ಟ್ ಟೋಲ್ಡ್, ಅಂದ್ರೆ ನೀವು ಹೇಳಿದ್ರಿ ನನಗೆ ಕೆಪಾಸಿಟಿ ಇದೆ ಸಾಲ್ವ್ ಮಾಡುವಂತದ್ದು. ಕೆಪಾಸಿಟಿ ಅಂತಲ್ಲ ಮೇಡಮ್, ಜನ ಬಿಲೀವ್ ಮಾಡ್ಬಿಡ್ತಾರೆ. ಇಫ್ ಯು ಆರ್ ಕೇಪಬಲ್ ಆಫ್ ಎನಿಥಿಂಗ್ ವಿ ಆರ್ ಡೂಯಿಂಗ್ ಇಟ್. ಬಟ್ ಯು ಕುಡ್ ಹ್ಯಾವ್ ಸಾಲ್ವ್ ಪ್ರಜ್ವಲ್ಸ್ ಪ್ರಾಬ್ಲಮ್, ನೋ? ಐ ಡು ನಾಟ್ ನೋ ಪ್ರಜ್ವಲ್ ಪರ್ಸನಲಿ ಮೇಡಮ್, ಟು ಬಿ ಫ್ರ್ಯಾಂಕ್. ನಾನು ಯಾವತ್ತೂ ಮೀಟ್ ಮಾಡಿಲ್ಲ ಅವ್ರನ್ನ. ಥ್ರೂ ಒನ್ ಆಫ್ ಹಿಸ್ ಕ್ಲೋಸ್ ಫ್ರೆಂಡ್ ಐ ಟ್ರೈ ಟು ರೀಚ್ ಹಿಮ್ ಮೇಡಮ್. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ವಾಟ್ ದ ಆನ್ಸರ್. ಕೇಳುವಂತ ಗಳಿಗೆ ಕೂಡ ಅಂದ್ರೆ ಎಲ್ಲ ಟ್ರೈಲರ್ ಆದ್ಮೇಲೆ ಏನೋ ಒಂದು ಈ ಮೊಮೆಂಟ್ ಕೇಳಬೇಕು ಅನ್ನೋ ತುಂಬಾ ಒಂದು ಸಾಡಿಸಮ್ ತೋರಿಸುತ್ತೆ. ಅನ್ಫಾರ್ಚುನೇಟ್ಲಿ ಐ ಹ್ಯಾವ್ ಟು ಬಿ ವೆರಿ ಟ್ರೂತ್ಫುಲ್. ಯಾಕಂದ್ರೆ ಈ ಮೊಮೆಂಟ್ ಅಲ್ಲಿ ಬ್ರೇಕ್ ಮಾಡಿದ್ರೆ ಇವ್ರು ಬ್ರೇಕ್ ಆಗ್ತಾರೆ ಅನ್ನೋದಿದೆಯಲ್ವಾ, ಅದು ಸಿನಿಮಾಗೆ ತುಂಬಾ ಒಂದು ದೊಡ್ಡ, ಅಂದ್ರೆ ಸಿನಿಮಾ ಆಸ್ ಎ ಇಂಡಸ್ಟ್ರಿ ಬಹಳ ಇದು. ಯಾಕಂದ್ರೆ ಬರ್ಬೇಕಾದ್ರೆ ನಮ್ಗೆ ಈ ಸಮಸ್ಯೆ ಇದೆ, ನಾವು ಕೇಳೋದಕ್ಕೆ ಬರ್ತಾ ಇದೀವಿ ಅನ್ನೋದು ಬೇರೆ, ನಾವು ಟ್ರೈಲರ್ ನೋಡೋದಕ್ಕೆ ಬರ್ತಾ ಇದೀವಿ ಎಂದು ಆ ಗಳಿಗೆ ಮೇಲೆ ಮಾಡೋದು ಬೇರೆ. ದಟ್ಸ್ ನಾಟ್ ರೈಟ್ ಅಂತ ನಾನು ಹೇಳೋದು. ನೋಡಿ, ಎಂತದ್ದೇ ಸಮಸ್ಯೆ ಇದ್ರು ಕೂತ್ ಮಾತಾಡಿದ್ರೆ ಸರಿ ಹೋಗುತ್ತೆ ಅಂತ ನಾನು ನಂಬ್ತೀನಿ. ಅಲ್ಲ, ಮಾತಾಡೋದಕ್ಕೆ ಎದುರುಗಡೆಯವರು ರೆಡಿ ಇರ್ಬೇಕಲ್ಲ. ಅದು ಒನ್ ಸೈಡೆಡ್ ಎಫರ್ಟ್ ಆಗ್ಬಾರ್ದು. ಆಮೇಲೆ ಸುಪ್ರೀತ್ ಸರ್ ಹೇಳಿದಾಗೆ ಎಲ್ಲದನ್ನ ನಾವು ಡಿಸ್ಕ್ಲೋಸ್ ಮಾಡ್ತಾ ಹೋದ್ರೆ ಆಲ್ರೆಡಿ ಜನಕ್ಕೆ ಸಿನಿಮಾ ಮೇಲೆ ನಂಬಿಕೆ ಕಡಿಮೆ ಆಗಿದೆ, ಸಿಕ್ಕಾಪಟ್ಟೆ ಕಡಿಮೆ ಆಗ್ಬಿಡುತ್ತೆ. ಹೀಗಿದಾರ ಸಿನಿಮಾದವ್ರು ಇಷ್ಟರ ಮಟ್ಟಿಗೆ ಇದಾರ ಅಂತೆಲ್ಲ ಅನ್ಸಕ್ ಶುರು ಆಗುತ್ತೆ. ದಯವಿಟ್ಟು ಅಲ್ಲಿವರೆಗೂ ಹೋಗೋದು ಬೇಡ. ನಾನು ವ್ಯಕ್ತಿಯಾಗಿ ಇದನ್ನೊಂದು ಘಟನೆ ತರಾನೇ ನೋಡ್ತೀನಿ ಹೊರತು ನಾನು ಇದನ್ನ ತುಂಬಾ ಪರ್ಸನಲ್ ಆಗಿ ತಗೊಂಡ್ರೆ ಖಂಡಿತವಾಗ್ಲೂ ಅದೊಂದು ಬ್ಲಾಕ್ ಡಾಟ್ ತರ ಕಾಣಿಸುತ್ತೆ. ಅದಾಗದ್ ಬೇಡ ಅಂತ ನಾನು ಇಷ್ಟಪಡ್ತೀನಿ. ಸೊ ಹಾಗಾಗಿ ಐ ಥಿಂಕ್ ಇದನ್ನ ಇಲ್ಲಿಂದ ಹೇಗೆ ಸರಿ ಮಾಡೋದು ಅನ್ನೋ ಒಂದು ಆಂಗಲ್ ಯೋಚನೆ ಮಾಡ್ತೀನಿ ಅಷ್ಟೇ ನಾನು.